ನಟಿ ಆಗೋದಕ್ಕೆ ಒಂದೇ ಒಂದು ಸಲ ಚಾನ್ಸ್ ಸಿಕ್ಕರೆ ಸಾಕಪ್ಪ ಅಂತ ಎಲ್ಲ ನಟಿಯರು ಕೂಡ ಹುಡುಗಿಯರು ಕೂಡ ಕಾಯ್ತಿರ್ತಾರೆ. ಅದರಲ್ಲೂ ಫಸ್ಟ್ ಚಾನ್ಸೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಸಿಕ್ಕಿದ್ರೆ ಯಾರು ತಾನೇ ಬಿಡ್ತಾರೆ. ಸೊ ಯಾಕಪ್ಪ ಈ ಮಾತು ಅಂತ ಸೊ ಆ ಲಕ್ಕಿ ಕ್ವೀನ್ ಈಗ ನಮ್ಮ ಜೊತೆ ಇದ್ದಾರೆ, ಮತ್ತಿನ್ಯಾರು ಅಲ್ಲ, ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಡೆವಿಲ್ ಕ್ವೀನ್. ನಾನು ಡೆವಿಲ್ ಕ್ವೀನ್ ಅಂತ ಹೇಳೋದಿಲ್ಲ ರಚನಾ ರೈ ಅವ್ರಿಗೆ, ಯಾಕಂದರೆ ಅವರು ತುಂಬ ಕ್ಯೂಟಾಗಿ ಬಬ್ಲಿಯಾಗಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಅವರು ಡೆವಿಲ್ ಕ್ವೀನ್ ಆಗೋದಿಲ್ಲ. ಹೌದು, ಲಿಟಲ್ ಮೀನಿಂಗ್ ಅಲ್ಲ. ಸೊ ಹಾಯ್ ರಚನಾ ಅವರೇ, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲಿ ನೋಡಿದ್ರು ನಿಮ್ಮದೇ ಸದ್ದು, ನಿಮ್ಮದೇ ಒಂದಷ್ಟು ವೈರಲ್ ಟ್ರೆಂಡಿಂಗ್ ವಿಡಿಯೋಸ್ಗಳು ಹರಿದಾಡ್ತಾ ಇರುತ್ತೆ. ಎಲ್ಲರೂ ನಿಮ್ಮ ಫ್ಯಾನ್ಸ್ಗಳೆಲ್ಲರೂ ಒಂದೇ ಒಂದು ಸಲ ನಿಮ್ಮ ದರ್ಶನ ಕೊಟ್ಬಿಡಿ ಅಂತ ಎಲ್ಲರೂ ಕೇಳ್ತಿರೋವಂಥದ್ದು. ಸೊ ಏನಿದು ಕ್ರೇಜು ಮತ್ತು ಹವಾ ಎಲ್ಲವೂ ಕೂಡ ಅಟ್ ಎ ಟೈಮ್ ಫಸ್ಟ್ ಸಿನಿಮಾದಲ್ಲೇ ಖುಷಿ ಆಗುತ್ತೆ. ಈ ಥರ ರೆಸ್ಪಾನ್ಸ್ನ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸಾಂಗ್ನ ಜನ ಮೆಚ್ಕೊಂಡು ಇವರು ಇಂಡಸ್ಟ್ರಿಗೆ ಫಿಟ್ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಕೇಳಿದಾಗ ತುಂಬ ಖುಷಿ ಆಗ್ತಾ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದಂತೂ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿದಂಥ ರೆಸ್ಪಾನ್ಸ್ ಇದು. ಐ ಆಮ್ ಗ್ಲಾಡ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಇಷ್ಟು ಮಾತ್ರ ಹೇಳಬಲ್ಲೆ ಇವಾಗ. ಸೊ ನಿಮ್ಮ ಸಾಂಗಲ್ಲಿ ಒಂದು ಸಾಲಿದೆ, ಬಂದು ಆಗ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಎಲ್ರೂ ನಿಮ್ಮ ಅಭಿಮಾನಿಗಳನ್ನ ಒಂದೇ ಸಿನಿಮಾದಲ್ಲಿ ಬಂದು ಮಾಡಿಬಿಟ್ಟಿದ್ದೀರಾ. ಅಯ್ಯಯ್ಯೋ ದೊಡ್ಡ ಮಾತು. ಬಟ್ ಅದೇ ಹೇಳಿದೆ ಅಲ್ಲ, ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಈ ಥರ ರೆಸ್ಪಾನ್ಸ್ನ ನನ್ನ ಕನಸಲ್ಲೂ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಈ ಮಟ್ಟಿಗೆ ನನಗೆ ಸಿಗತ್ತೆ ರೆಸ್ಪಾನ್ಸ್, ಈ ಮಟ್ಟಿಗೆ ಹೊಗಳಿಕೆ ಸಿಗತ್ತೆ, ಈ ಮಟ್ಟಿಗೆ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಐ ನೆವರ್ ಥಾಟ್. ಸೊ ಐ ಆಮ್ ಬ್ಲೆಸ್ಡ್, ಐ ಆಮ್ ಹ್ಯಾಪಿ. ಸೊ ನಾವು ಎಲ್ಲರೂ ನಿಜವಾಗ್ಲೂ ಶಾಕಿಂಗ್ ಆಗಿತ್ತು ನಮಗೆ. ಡೆವಿಲ್ ಅಂತ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸು, ಮೋಸ್ಟ್ ಅವೈಟೆಡ್ ಸಿನಿಮಾ. ಸೊ ಈ ಸಿನಿಮಾದ ನಾಯಕಿ ಯಾರು ಅಂತ ಅವ್ರು ಸ್ವಲ್ಪ ತಡವಾಗೇ ಹೇಳಿದ್ದು ನಿಮ್ಮ ಹೆಸರನ್ನು. ರಚನಾ ರೈ ಅಂತ ಅಂದ ತಕ್ಷಣ ಯಾರು ನಾವು ನೋಡೇ ಇಲ್ವಲ್ಲ ಅಂತ ತುಂಬ ನಮಗೂ ಶಾಕಿಂಗ್ ಆಗಿತ್ತು. ಮತ್ತು ನಾವು ನಿಮ್ಮ ಬಗ್ಗೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡಿದ್ವಿ ಆವಾಗಲೇ. ಸೊ ಈಗ ನಿಮ್ಮ ಬಗ್ಗೆ ಒಂದಷ್ಟು ಹೇಳೋದಾದರೆ, ನಿಮ್ಮ ಹಿನ್ನೆಲೆ, ಯಾರಿದು ರಚನಾ ರೈ ಅಂದರೆ ಅಂತ? ರಚನಾ ರೈ ಬೇರೆ ಯಾರು ಅಲ್ಲ, ಸಿಂಪಲ್ ಮನೆ ಮಗಳು. ಆ್ಯಂಡ್ ನಾನು ಬೇಸಿಕಲಿ ಮಂಗಳೂರಲ್ಲಿ ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು. ಆ್ಯಂಡ್ ನಾನು ಜರ್ನಲಿಸಮ್ ಗ್ರ್ಯಾಜುಯೇಟ್. ಸೊ ಅಲ್ಲಿಂದ ಸಿನಿಮಾ ರಂಗದ ಕಡೆ ಕಾಲಿಡ್ತಾ ಇದ್ದೀನಿ. ಸೊ ಐ ಆಮ್ ಎ ವೆರಿ ಸಿಂಪಲ್ ಗರ್ಲ್. ಸೊ ಚೈಲ್ಡ್ಹುಡ್ಡಿಂದನೇ ಆಸೆ ಇತ್ತಾ ಸಿನಿಮಾ ರಂಗಕ್ಕೆ ಬರಬೇಕು, ನಟಿ ಆಗಬೇಕು? ಅದರ್ವೈಸ್ ಆಕ್ಸಿಡೆಂಟಲಿ ಬಂದಿದ್ದ? ಇಲ್ಲ, ಖಂಡಿತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಸಿನಿಮಾ ಹೀರೋಯಿನ್ ಆಗ್ತೀನಿ ಅಂತ. ನೆವರ್. ಬಟ್ ನಾನು ಚಿಕ್ಕದ್ರಿಂದ ನಾನು ಆರ್ಟ್ ಕಡೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಐ ವಾಸ್ ಆಲ್ವೇಸ್ ನಾನು ಭರತನಾಟ್ಯಂ ಕಲಿತಾ ಇದ್ದೆ, ಹಾಡು ಕಲಿತಾ ಇದ್ದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ. ಸೊ ಡ್ರಾಮಾ ಅದು ಇದು ಎಲ್ಲ ಪ್ರತಿಯೊಂದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಚಿಕ್ಕದ್ರಿಂದ. ಸೊ ಒಂದಲ್ಲ ಒಂದಿನ ಆ ಕಲೆ ಇತ್ತು ನನ್ನಲ್ಲಿ, ಬಟ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ ನನಗೆ. ಆ್ಯಂಡ್ ಇಲ್ಲಿ ಬರ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ನನ್ನ ಫೀಲ್ಡೇ ಬೇರೆ, ಸೊ ನನ್ನ ಪ್ಲ್ಯಾನೇ ಬೇರೆ, ಇದು ಗಾಡ್ಸ್ ಪ್ಲ್ಯಾನ್ ಅಂತಾರಲ್ಲ, ಸೊ ಹಂಗೆ ಬಂದಿರೋದು ನಾನು. ಸೊ ಮಾಡ್ಲಿಂಗ್ ಮಾಡ್ತಾ ನನ್ನ ಫೋಟೋನ ನೋಡಿಬಿಟ್ಟು ಅಲ್ಲಿಂದ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ಸೊ ಐ ವಾಸ್ ನೆವರ್ ಪ್ಲ್ಯಾನಿಂಗ್ ದಿಸ್. ನೋ. ಓಕೆ, ಹಾಗಿದ್ರೆ ಇದು ನಿಮಗೆ ಗೊತ್ತಿಲ್ಲದೇನೆ ನೀವು ಟ್ರೈ ಮಾಡ್ದೇನೆ ಸಿಕ್ಕಿರುವಂಥ ಚಾನ್ಸ ಹೇಗೆ ಅಂತ? ಹೌದು, ಫಸ್ಟಿಗೆ ಇನಿಷಿಯಲಿ ನಾನು ಟ್ರೈಯೇ ಮಾಡ್ತಾ ಇರಲಿಲ್ಲ, ಹಾಗೆ ಬಂದಿರೋದು, ಹುಡ್ಕೊಂಡು ಬಂದಿರೋದು ಅಂತಾರಲ್ಲ, ಸೊ ಹಾಗೆ ಬಂದಿರೋದು. ಸೊ ಅದಕ್ಕೆ ನೀವು ಮೇ ಬಿ ಲಕ್ಕಿ ಕ್ವೀನ್ ಅಂತ ಅನ್ನಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ಈಗ ದರ್ಶನ್ ಸರ್ ಜೊತೆ ಸಿನಿಮಾ ಅಂತ ಅಂದರೆ ಎಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೋ, ಜಪ ಮಾಡ್ತಿರ್ತಾರೋ, ಸೊ ನಮಗೆ ದೇವ್ರನ್ನ ಬೇಡ್ಕೊಳ್ತಿರ್ತಾರೋ. ನಮಗೆ ದರ್ಶನ್ ಸರ್ ಜೊತೆ ಒಂದು ಫೋಟೋಗೆ ಕಾಯ್ತಿರ್ತಾರೆ ಅವ್ರ ಜೊತೆ. ಸೊ ಅಂಥದ್ರಲ್ಲಿ ನಿಮಗೆ ಅವ್ರ ಜೊತೆ ಡ್ಯುಯೆಟ್ ಆಡೋವಂಥದ್ದು ಮತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿರೋದು, ಎಷ್ಟು ಲಕ್ಕಿ ಫೀಲ್ ಆಗ್ತಿದ್ದೀರಾ? ತುಂಬ ಲಕ್ಕಿ ಫೀಲ್ ಆಗುತ್ತೆ. ಬಟ್ ಆ ಲಕ್ಗೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ ನಾನು. ಸೊ ನನಗೆ ರ್ಯಾಂಡಮ್ ಆಗಿ ಹಿಂಗೆ ಸಿಕ್ಕಿಲ್ಲ ನನಗೆ ಡೆವಿಲ್ ಸಿನಿಮಾ. ಬಟ್ ನಾನು ಆಡಿಷನ್ಸ್ ಹೋಗಿ ಆ್ಯಂಡ್ ವಾಟ್ ಎವರ್ ನಾನು ಇವಾಗ ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಶ್ರೀ ಜಯಮಾತಾ ಕಂಬೈನ್ಸ್, ಆ ಪ್ರೊಡಕ್ಷನ್ ಹೌಸ್, ಸ್ಪೆಷಲಿ ಪ್ರಕಾಶ್ ಸರ್, ಅವ್ರ ಕಾರಣ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ. ಆ್ಯಂಡ್ ಅದಕ್ಕಿಂತನೂ ನನಗೆ ದರ್ಶನ್ ಸರ್ ಫಸ್ಟಿಗೆ ನಮ್ಮ ಕರ್ನಾಟಕದ ಹುಡುಗಿ, ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ನಾನಿಲ್ಲಿರೋದು. ಸೊ ಅವ್ರು ಆ ಮಾತನ್ನ ಹೇಳಿದ್ದಕ್ಕೆ ನಮ್ಮಲ್ಲೇ ಹುಡುಕ್ತಾ ಇದ್ರು, ನಮ್ಮವ್ರನ್ನೇ ಪ್ರಿಫರ್ ಮಾಡ್ತಾ ಇದ್ರು. ಸೊ ನಾನು ಆಡಿಷನ್ಸ್ ಕಾಲ್ ಇದ್ದಾಗ ಹೋಗಿ ಆಡಿಷನ್ಸ್ ಕೊಟ್ಟು ಅಲ್ಲಿಂದ ಡೆವಿಲ್ ಜರ್ನಿ ಸ್ಟಾರ್ಟ್ ಮಾಡಿರೋದು. ಅಲ್ಲ, ನೀವು ದರ್ಶನ್ ಸರ್ ಜೊತೆ ನಾಯಕಿ ಅಂತ ಫಿಕ್ಸ್ ಆದಮೇಲೆ ನಿಮ್ಮನ್ನು ನೀವು ನಿಜವಾಗ್ಲೂ ಆ ವಿಷಯವನ್ನು ನಂಬುದ್ರಾ ಅಂತ? ಖಂಡಿತವಾಗ್ಲೂ ಇಲ್ಲ. ನನಗೆ ಅಂದರೆ ಶೂಟಿಂಗ್ ದಿನಾನೇ ಇವಾಗಾದರೆ ನಂಬ್ತೀನಿ ಅಂತ ಆಗಿರೋದು, ಅಲ್ಲಿ ತನಕ ಇಲ್ಲ. ಅದೇನೋ ಒಂದು ಭಯ ಇದ್ದಿದ್ದೆ, ನಿಜವಾಗ್ಲೂ ಹಿಂಗೆ ಆಗ್ತಿದ್ಯಾ ಅಂತಿತ್ತು ನನಗೆ. ಬಟ್ ಶೂಟಿಂಗ್ ದಿನ ಆಯ್ತು ನಾನೇ ಅಂತ ಆಗೋಯ್ತು.
ಆಡಿಷನ್ 2 ರೌಂಡ್ಸ್ ಇತ್ತು ಅಂತ ಹೇಳಿದಿರಾ. ಸೊ ಆ ಆಡಿಷನ್ ಅಲ್ಲಿ ಆಕ್ಚುಲಿ ಏನ್ ಕೇಳಿದ್ರು ನಿಮ್ಗೆ? ಏನಾದ್ರು ಆಕ್ಟಿಂಗ್ ಎಲ್ಲ ಕೇಳಿದ್ರಾ? ಅದರ್ವೈಸ್ ನಾನು ಅನ್ಕೊಂಡೆ ನಿಮ್ ಬಗ್ಗೆ ಅಂದ್ರೆ ಹೈಟ್, ಪರ್ಸನಾಲಿಟಿ ವಿಚಾರಿಸಿರ್ಬೋದು ಮೇ ಬಿ. ಯಾಕಂದ್ರೆ ದರ್ಶನ್ ಸರ್ಗೆ ಸೂಟ್ ಆಗೋಕೆ ಹೈಟ್ ಬೇಕೇ ಬೇಕಲ್ವಾ? ಅದಕ್ಕೆ ಆ ತರ ಏನಾದ್ರು ಆಡಿಷನ್ ಇತ್ತಾ ರಚನಾರ್ಗೆ? ಇಲ್ಲ, ಅಂದ್ರೆ ಮೇನ್ ಆಗಿದ್ದು ಪ್ರಕಾಶ್ ಸರ್ ಸಿನಿಮಾ ಅಂದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ಗೆ ಅಷ್ಟು ಸ್ಕೋಪ್ ಇರುತ್ತೆ. ಪ್ರತಿಯೊಂದು ನೀವು ಅವ್ರ ಸಿನಿಮಾ ನೋಡ್ಕೊಂಡು ಬಂದ್ರೆ ಎಲ್ಲದರಲ್ಲೂ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ಇಂಪಾರ್ಟೆನ್ಸ್ ಹೀರೋಯಿನ್ ಕೂಡ ಕೊಡ್ತಾರೆ. ಸೊ ಹೀರೋಯಿನ್ ಕೂಡ ಪರ್ಫಾರ್ಮೆನ್ಸ್ ಇರೋದ್ರಿಂದ ಫಸ್ಟ್ ನೀನು ಆಕ್ಟ್ ಮಾಡು. ಅವ್ರಿಗೆ ಲುಕ್ಸ್ ಅದು ಇದು ನೋ, ಆಕ್ಟಿಂಗ್ ಇಸ್ ಇಂಪಾರ್ಟೆಂಟ್. ಅವ್ರ ಸಿನಿಮಾ ಅಂದ ತಕ್ಷಣ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಸೊ ನನಗೆ ಸಿನಿಮಾದಲ್ಲಿ ಇರೋದ್ರಲ್ಲಿ ಕಷ್ಟವಾದಂಥ ಒಂದು ಭಾಗನ ತೆಗೆದು ನನಗೆ ಇದ್ರಲ್ಲಿ ಪರ್ಫಾರ್ಮ್ ಮಾಡಿ ತೋರ್ಸಮ್ಮ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಆ ಕಷ್ಟವಾದಂಥ ಒಂದು ಪೋರ್ಷನ್ನ ಕೊಟ್ಟಿದ್ರು ನನಗೆ. ಅದನ್ನ ಮಾಡಿದ್ಮೇಲೆ ಅವರು ಇವಳು ಮಾಡ್ತಾಳೆ ಅಂತ ಅವಕಾಶ ಕೊಟ್ಟಿರೋದು. ಪರ್ಫಾರ್ಮ್ ಮಾಡಬೇಕಿತ್ತು. ನಾನು ದೊಡ್ಡ ಡೈಲಾಗ್ ಇತ್ತು, ಅದರಲ್ಲಿ ಇಮೋಷನ್ಸ್ ತುಂಬ ಇತ್ತು. ಅದನ್ನು ನಾನು ಪರ್ಫಾರ್ಮ್ ಮಾಡಬೇಕಿತ್ತು. ಆಫೀಸಲ್ಲಿ ಎಲ್ಲರೂ ಮುಂದೆ ನಾನು ಪರ್ಫಾರ್ಮ್ ಮಾಡಬೇಕಿತ್ತು. ಸೊ 16 ಜನ ಇದ್ದರು. ಅವ್ರ ಮುಂದೆ ನಾನು ನಿಂತು ಏನು ಭಯ ಇಲ್ಲದೆ ಅಂಜಿಕೆ ಇಲ್ಲದೆ ನಾನು ಪರ್ಫಾರ್ಮ್ ಮಾಡಬೇಕಿತ್ತು, ಮಾಡಿದೆ. ಸೊ ಎಷ್ಟು ಜನ ಆಡಿಷನ್ ತಗೊಂಡಿದ್ರೆ ನೀವು ಸೆಲೆಕ್ಟ್? ಸಾವಿರಾರು ಜನ ತಗೊಂಡಿದ್ರು. ಬಾಲಿವುಡ್ಸಿಂದ ಹೆಸರಿತ್ತು, ಎಲ್ಲ ಕಡೆಯಿಂದ ಹೆಸರಿತ್ತು. ಬಿಕಾಸ್ ಸರ್ ಜೊತೆ ಸಿನಿಮಾ ಅಂದ ತಕ್ಷಣ ಯಾರು ಇಲ್ಲ ಅನ್ನಲ್ಲ, ಎಲ್ಲ ಖುಷಿಯಿಂದ ನಾನು ಮಾಡ್ತೀನಿ ಅಂತ ಬರ್ತಾರೆ. ಆ್ಯಂಡ್ ಹೆಣ್ಮಕ್ಳ ಪಾತ್ರ ಕೂಡ ಸರ್ ಸಿನಿಮಾದಲ್ಲಿ ಅಷ್ಟೇ ತೂಕವಾಗಿರುತ್ತೆ. ಸೊ ಯಾರು ಕೂಡ ಸರ್ ಸಿನಿಮಾಗಿಲ್ಲ ಅನ್ನಲ್ಲ. ಅಂಥದ್ರಲ್ಲಿ ಇವ್ರ ಪಾಪ ನಮ್ಮ ಕರ್ನಾಟಕದ ಹುಡುಗಿ, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಹೇಳಿದ್ದಕ್ಕೆ ಐ ಆಮ್ ಹಿಯರ್ ಮ್ಯಾಮ್ ಟುಡೇ. ಯಾ. ನೀನು ನಿಮ್ಮ ಒಂದು ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ರಚನಾ? ಬಿಕಾಸ್ ಹೀರೋಯಿನ್ಸ್ ಅಂತ ಅಂದರೆ ಒಂದು ಲೈಕ್ ಡ್ಯುಯೆಟ್ಗಷ್ಟೇ ಸೀಮಿತ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ಒಂದಷ್ಟು ಸೀನ್ಗಳಲ್ಲಿ ಬಂದು ಹೋಗ್ತಾರೆ. ಸೊ ಆದರೆ ಇಲ್ಲಿ ರಚನಾ ರೈ ಅವ್ರ ಪಾತ್ರಕ್ಕೆ ಒಂದು ತೂಕ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹೇಗಿರುತ್ತೆ ನಿಮ್ಮ ಪಾತ್ರ? ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ನಾನು ಹೇಳ್ದಂಗೆ ಪ್ರಕಾಶ್ ಸರ್ ಸಿನಿಮಾ ಇದು. ಸೊ ಅದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅವರು ಬಿಲ್ಡ್ ಮಾಡಿರ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್, ನಾನು ಅವರು ಅಂತಲ್ಲ, ಹೀರೋ ಸರ್ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಈ ಸಿನಿಮಾದಲ್ಲಿ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಸ್ಪೆಷಲಿ ನನ್ನ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ನನಗೂ ಅಷ್ಟೇ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇದೆ. ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇನು ಪ್ರೂವ್ ಮಾಡ್ಕೋಬೋದು ಅದೆಲ್ಲದೂ ಇದರಲ್ಲಿದೆ. ಸೊ ಐ ಆಮ್ ಬ್ಲೆಸ್ಡ್. ಒಟ್ಟಿನಲ್ಲಿ ನನಗಿಂಥ ಒಂದು ದೊಡ್ಡ ತಂಡದ ಜೊತೆ, ಅಂಥ ದಿಗ್ಗಜರ ಜೊತೆ ನನಗೆ ಒಂದು ಸ್ಕ್ರೀನ್ ಹಂಚ್ಕೊಳ್ಳೋಕೆ ಸಿಗ್ತಾ ಇರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಸೊ ನನ್ನ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಸಿನಿಮಾದಲ್ಲಿ. ಈ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ರಚನಾ ಏನಾದರೂ ಒಂದಷ್ಟು ಶಾರ್ಟ್ ಮೂವೀಸು, ಒಂದಷ್ಟು ಬೇರೆ ಏನಾದರೂ ಆ್ಯಡ್ಸ್ಗಳಾಗಿರ್ಬೋದು, ಅದೆಲ್ಲ ಆ್ಯಕ್ಟ್ ಮಾಡಿಕೊಂಡು ಬಂದಿದ್ದ ಹೇಗೆ ಅಂತ? ಇಲ್ಲಿ ಡೈರೆಕ್ಟ್ ಫಸ್ಟ್ ಶಾರ್ಟೇ ಡೆವಿಲ್ ಸಿನಿಮಾದ ಹೇಗೆ? ಖಂಡಿತವಾಗ್ಲೂ ಅಲ್ಲ. ನಾನು ಹೇಳ್ದೆ ಅಲ್ಲ, ಆ ಲಕ್ಗೆ ಅಷ್ಟೇ ನಾನು ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ. ಆ ಲಕ್ ಅನ್ನೋ ಫ್ಯಾಕ್ಟರ್ಗೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಲಕ್ ಅಂತ ಸಿಗೋದು. ದಟ್ಸ್ ವಾಟ್ ಐ ಬಿಲೀವ್. ಸೊ ಅದೆರಡು ಸೇರಿದಾಗನೇ ನಿಮ್ಗೆ ಅವಕಾಶ ಅಂತ ಒದಗೋದು. ಸೊ ನಾನು ಖಂಡಿತವಾಗ್ಲೂ ತುಳು ಸಿನಿಮಾ ಮಾಡ್ಕೊಂಡು ಬಂದು ಫಸ್ಟ್ ನನ್ನ ಸಿನಿಮಾ ಥಿಯೇಟ್ರಿಕಲ್ ರಿಲೀಸೇ ತುಳು ಸಿನಿಮಾ, ಸರ್ಕಸ್ ಅಂತ. ಅದಾದಮೇಲೆ ನಾನು ಆ್ಯಡ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೆ. ಆ್ಯಂಡ್ ಅದಾದಮೇಲೆ ನನಗೆ ಸಿಕ್ಕಿರೋದು ಡೆವಿಲ್. ಯಾ. ಇನ್ನು ಪ್ರಕಾಶ್ ವೀರ್ ಅವ್ರ ವಿಷಯಕ್ಕೆ ಬರೋದಾದರೆ, ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರುವಂಥ ನಟ. ಒಂದು ವರ್ಷ ಆದರೂ ಅವರ ಸಿನಿಮಾ ಓಡಿದೆ, ಮಿಲನ. ಸೊ ಜೊತೆಗೆ ತಾರಕ್ ಆಗಿರ್ಬೋದು, ಎಲ್ಲವೂ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳೇ. ಸೊ ಅವ್ರ ಜೊತೆ ನೀವು ಅವ್ರ ಅಂಡರಲ್ಲಿ ಕೆಲಸ ಮಾಡಿದ್ದಂಥ ಅನುಭವದ ಬಗ್ಗೆ ಹೇಳೋದಾದರೆ ಹೇಗಿತ್ತು? ಈಸ್ ಮಿಸ್ಟರ್ ಪರ್ಫೆಕ್ಟ್. ಪ್ರಕಾಶ್ ಸರ್ ಅಂದರೆ ಪರ್ಫೆಕ್ಷನ್ ಅದು. ಸೊ ಅಂಥವ್ರ ಮೆಂಟರ್ಶಿಪ್ಪಲ್ಲಿ ನಾನು ಕೆಲಸ ಮಾಡೋದಿದೆಯಲ್ಲ ಮ್ಯಾಮ್, ನನಗೆ ತುಂಬ ದೊಡ್ಡ ವಿಚಾರ ಅದು. ನಾವೆಲ್ಲ ಅವ್ರ ಸಿನಿಮಾನ ನೋಡ್ಕೊಂಡು ಬೆಳೆದವರು. ಮಿಲನ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ರಿಷಿ ಆಗಿರ್ಬೋದು, ಸಿದ್ಧಾರ್ಥ, ರೀಸೆಂಟಾಗಿ ತಾರಕ್. ಸೊ ಇದನ್ನೆಲ್ಲ ಒಂದಾದ್ಮೇಲೆ ಒಂದು ಸಿನಿಮಾ ಸೂಪರ್ ಹಿಟ್ಸ್ ಅದೆಲ್ಲ. ಸೊ ಅಂಥ ಸಿನಿಮಾಗಳನ್ನ ಕೊಟ್ಟವ್ರು ಇವರು. ಅವರಂಥ ಡೈರೆಕ್ಟರ್ ಮೆಂಟರ್ಶಿಪ್ಪಲ್ಲಿ ಕೆಲಸ ಮಾಡೋದಿದೆಯಲ್ಲ ಮ್ಯಾಮ್, ಸೊ ಒಂದು ಆರ್ಟಿಸ್ಟ್ಗೆ ತುಂಬ ದೊಡ್ಡ ವಿಚಾರ. ಒಂದೇ ಒಂದು ಸಿನಿಮಾದಲ್ಲಿ ತುಂಬ ಹೇಳ್ಕೊಟ್ರು ನನಗೆ. ಕ್ಯಾಮರಾನ ಹೆಂಗೆ ಫೇಸ್ ಮಾಡೋದು, ಯಾವ ಡೈಲಾಗ್ನ ಹೆಂಗೆ ಡೆಲಿವರಿ ಮಾಡೋದು. ಆ್ಯಂಡ್ ಅವ್ರು ತುಂಬ ಕೂಲ್ ಆ್ಯಂಡ್ ಕಂಪೋಸ್ಡ್, ಕಾಮ್ ಆಗಿರ್ತಾರೆ. ಏನೇ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದ್ರೂ ಅಚ್ಚುಕಟ್ಟಾಗಿ ತಿದ್ದಿ ತೀಳಿ ಹೇಳ್ಕೊಡೋರು ಅವರು. ಸೊ ಗುರುಗಳಂದರೆ ಅವ್ರ ಥರ ಇರಬೇಕು. ಸೊ ಐ ಆಮ್ ಬ್ಲೆಸ್ಡ್. ಅಂಥವ್ರ ಜೊತೆ ನನ್ನ ಫಸ್ಟ್ ಅಂಬೆಗಾಲನ್ನ ಇಡ್ತಾ ಇದ್ದೀನಿ ಅಂದ ತಕ್ಷಣ ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅದರ್ ದೆನ್ ಅ ಡೈರೆಕ್ಟರ್, ಈಸ್ ಅ ಲೆಜೆಂಡರಿ ಡೈರೆಕ್ಟರ್ ಆಫ್ ಕೋರ್ಸ್. ಅದರ್ ದೆನ್ ದ್ಯಾಟ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸೊ ರಚನಾ ಅವ್ರದ್ದು ಫಸ್ಟ್ ಶಾಟ್ ಹೇಗಿತ್ತು ಅಂತ ಅಂದರೆ, ಲೈಕ್ ಭಯ ಇತ್ತಾ, ನರ್ವಸ್ ಇತ್ತಾ, ಅದರ್ವೈಸ್ ಏನಾದರೂ ಎಕ್ಸೈಟ್ಮೆಂಟಿಂದ ತುಂಬ ಸಖತ್ತಾಗಿ ಮಾಡಿದ್ರಾ, ಹೇಗೆ ಏನು ಅಂತ? ಅದರ್ವೈಸ್ ಫಸ್ಟ್ ಶಾರ್ಟೇ ದರ್ಶನ್ ಸರ್ ಜೊತೆಗಿತ್ತ, ಅದರ್ವೈಸ್ ಬೇರೆನಾ ಹೇಗೆ? ಇಲ್ಲ, ಫಸ್ಟ್ ಶಾರ್ಟ್ ನಮಗೆ RR ನಗರಲ್ಲಿ ಶೂಟಿಂಗ್ ಇದ್ದಿದ್ದು. ಫಸ್ಟ್ ದಿನ ಶೂಟ್ ನನಗೆ ಶ್ರೀನಿವಾಸ್ ಪ್ರಭು ಸರ್ ಮತ್ತು ತುಳಸಿ ಮ್ಯಾಮ್, ಅವರು ಕೂಡ ಲೆಜೆಂಡ್ರಿ ಆ್ಯಕ್ಟರ್ಸ್. ಅಂಥವ್ರ ಜೊತೆ ನನಗೆ ಫಸ್ಟ್ ಡೇ ಇದ್ದಿದ್ದು.
ಡೆಫಿನೆಟ್ಲಿ ನನಗೆ ಖುಷಿ, ಎಕ್ಸೈಟ್ಮೆಂಟ್ ಇತ್ತು. ನನಗೆ ಭಯ ಅದಿದ್ದು ಏನೂ ಇರಲಿಲ್ಲ. ಬಿಕಾಸ್ ಐ ವಾಸ್ ವೆಲ್ ಪ್ರಿಪೇರ್ಡ್. ನನಗೆ ಗೊತ್ತಿತ್ತು ನಾನು ಇಂಥ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್, ನನ್ನ ಹೋಮ್ವರ್ಕ್ ನಾನು ಏನು ಮಾಡ್ಕೋಬೇಕಿತ್ತು, ನಾನು ಅದನ್ನು ಮಾಡ್ಕೋತಾ ಇದ್ದೆ. ಸೊ ಫಸ್ಟ್ ಡೇ ಅದೊಂದು ಖುಷಿನೇ ಬೇರೆ. ನನಗಲ್ಲಿ ಹೋದ ತಕ್ಷಣ ಆ ಪ್ರಪಂಚನೇ ಬೇರೆ ಥರ ಕಾಣಿಸ್ಬಿಡ್ತು ನನಗೆ. ತುಂಬ ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಮ್ಯಾಮ್ ಅದು. ಸೊ ಒಂದು ಆರ್ಟಿಸ್ಟ್ಗೆ ಏನು ಬೆಲೆ ಕೊಡಬೇಕು, ಏನು ಮರ್ಯಾದೆ ಕೊಡಬೇಕು, ಹೆಂಗೆ ಟ್ರೀಟ್ ಮಾಡಬೇಕು, ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಟ್ರೀಟ್ ಮಾಡೋರು ಅವರು ಸೆಟ್ಟಲ್ಲಿ, ಅಷ್ಟು ಕಂಫರ್ಟೇಬಲಾಗಿ ಫೀಲ್ ಮಾಡೋರು. ಸೊ ನಾನು ದಿನ ಬೆಳಗ್ಗೆ ಆದರೆ ಖುಷಿಯಿಂದ ರೆಡಿ ಆಗೋದು, ಓಡ್ಬಿಡೋದು ಸೆಟ್ಟಿಗೆ. ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಜೋಶಲ್ಲಿ ಎದ್ದೇಳೋದು, ಇವತ್ತು ಶೂಟಿಂಗ್ ಇದೆ, ಎಲ್ಲಾದರೂ ಶೂಟಿಂಗ್ ಏನಾದರೂ ಇವತ್ತಿಲ್ಲ ಕ್ಯಾನ್ಸಲ್ ಮೇಡಮ್ ಏನೋ ಬೇರೆ ರೀಸನ್ಸಿಗೆ ಅಂತ ಅಂದರೆ ಬೇಜಾರಾಗ್ಬಿಡೋದು, ಶೂಟಿಂಗ್ ಇಲ್ವಲ್ಲ ಅಂತ. ಸೊ ಖುಷಿ ಆಗೋದು. ಸೊ ಅಷ್ಟು ಖುಷಿಯಿಂದ, ಅಷ್ಟು ಎಕ್ಸೈಟ್ಮೆಂಟಿಂದ ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ಸೊ ದ್ಯಾಟ್ ವಾಸ್ ದ ಎನ್ವಿರಾನ್ಮೆಂಟ್ ದೇ. ಸೊ ಅದೊಂದು ಫಸ್ಟ್ ಶಾಟ್ ಆದರೆ ನಿಮಗೆ ಇನ್ನೊಂದು ಫಸ್ಟ್ ಶಾಟ್ ಅಂತ ಅಂದರೆ ದರ್ಶನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥದ್ದು, ಅದೊಂದು ಫಸ್ಟ್ ಶಾಟ್. ಸೊ ಹೇಗಿತ್ತು ಮೊದಲ ದಿನ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಂಥ ಅನುಭವ? ಸೊ ಫಸ್ಟ್ ಟೈಮ್ ನಾನು ಸರ್ನ ನೋಡಿದ್ದು ಫ್ಲೈಟಲ್ಲಿ, ಉದಯ್ಪುರ್ ಹೋಗಬೇಕಿತ್ತು. ನನ್ನ ಫಸ್ಟ್ ಶೆಡ್ಯೂಲ್ ಸರ್ ಜೊತೆ ಇದ್ದಿದ್ದು ಉದಯ್ಪುರಲ್ಲಿ. ಅದೇ ಸಿನಿಮಾದಲ್ಲಿ ಇರುವಂಥ ಒಂದು ಟ್ರಿಕಿ ಪೋರ್ಷನ್ ಅದು ಉದಯ್ಪುರಲ್ಲಿ ನಡೆದಿರೋದು. ಸೊ ಅದೇ ನನಗೆ ಫಸ್ಟ್ ಟೈಮ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ಕಿರೋ ಒಂದು ಅಪಾರ್ಚುನಿಟಿ. ಸೊ ಅಲ್ಲಿ ಸರ್ನ ಫಸ್ಟ್ ಟೈಮ್ ನೋಡಿದಾಗ ಭಯ ಆಯಿತು ಡೆಫಿನೆಟ್ಲಿ. ದರ್ಶನ್ ಸರ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಆಯಿತು ನನಗೆ. ಬಟ್ ದೆನ್ ಶೂಟಿಂಗ್ ಬೇಗ ಅಂದರೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಆ ಕಂಫರ್ಟ್ ಝೋನಿಗೆ ಬಂದೆ ನಾನು. ಅಷ್ಟು ಕಂಫರ್ಟ್ ಮಾಡಿದ್ರು, ಅಂದರೆ ನನಗೆ ಅವ್ರು ಮೊದಲೇ ನನಗೆ ಪರಿಚಯ ಇದ್ರು ಅನ್ನೋ ಥರ ಫೀಲ್ ಮಾಡಿಸ್ಬಿಟ್ರು. ಹೌದಾ ಅಂದರೆ ಅಷ್ಟು ಈಸಿಯಾಗಿ ಮಾತಾಡಿಸ್ಬಿಟ್ರು ನನ್ನ. ಏನಿಲ್ಲಮ್ಮ, ನೀನು ಏನು ಭಯ ಪಡ್ಕೋಬೇಡ, ನೀನು ಏನು ಮಾಡ್ತೀವೋ ಮಾಡು ಪರವಾಗಿಲ್ಲ ಅಂತ ಹಂಗೆ ಬಿಟ್ಬಿಟ್ರು ನನಗೆ ಆ ಆ್ಯಕ್ಟಿಂಗ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಟ್ಬಿಟ್ರು. ನನ್ನ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಸೊ ನಾನು ತಪ್ಪು ಮಾಡಿದ್ರು, ನನ್ನನ್ನು ತಿತ್ತಾ ಇದ್ರು ಬಿಟ್ಟರೆ ಕೋಪ ಅದು ಇದು ಏನೂ ಇಲ್ಲ. ಸೊ ಅಷ್ಟು ಆರಾಮಾಗಿ ಕೆಲಸ ಮಾಡಿದೆ ಅವ್ರ ಜೊತೆ. ಸೊ ಫಸ್ಟ್ ಡೇ ಅವ್ರ ಜೊತೆ ಹಂಗೆ ಆಗಿದ ಮೇಲಿಂದ ಐ ವಾಸ್ ಕಂಫರ್ಟೇಬಲ್. ಮತ್ತೆ ನನಗೆ ಸಮಸ್ಯೆನೇ ಆಗಿಲ್ಲ. ಫಸ್ಟ್ ಶಾಟ್ ಏನಿತ್ತು? ಇಬ್ರು ರೊಮ್ಯಾಂಟಿಕ್ ಆಗಿ ಲವ್ ಮಾಡೋದಾ? ಅದರ್ವೈಸ್ ಇಲ್ಲ 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 ಫಸ್ಟ್ ಶಾಟ್ ಸಿನಿಮಾದ ಒಂದು ಮುಖ್ಯವಾದಂಥ ಸನ್ನಿವೇಶ ಅದು. ಸಿನಿಮಾದ ತುಂಬ ಕ್ರೂಷಿಯಲ್ ಪಾರ್ಟ್ ಅದು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಶಾಟ್ ವಿತ್ ದರ್ಶನ್ ಸರ್. ಅದೇ ಟ್ರಿಕ್ಕಿ ಇದ್ದಿತ್ತು. ನಾನು ಅಲ್ಲಿ ಗೆದ್ದೆ ಅಂದರೆ ಬೇರೆದು ಯಾವುದೂ ನನಗೆ ಕಷ್ಟ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಹಿ ಮೇಡ್ ಮಿ ಕಂಫರ್ಟೇಬಲ್ ಸೊ ದ್ಯಾಟ್ ಐ ಕುಡ್ ವಿನ್ ದೆ. ಯಾ. ನಿಮ್ಗೆ ಏನಾದರೂ ಟಿಪ್ಸ್ ಏನಾದರೂ ಹೇಳ್ಕೊಟ್ರಾ? ಬಿಕಾಸ್ ನಿಮ್ಮದು ಮೊದಲನೇ ಸಿನಿಮಾ. ಬಿಕಾಸ್ ಈಗ ಕಾಟರ ಸಿನಿಮಾ ಅಂತ ಅಂದಾಗ ಅದರಲ್ಲಿ ರಾಧನಾಗೆ ತುಂಬ ಅವರು ಟಿಪ್ಸ್ ಕೊಟ್ಟಿದ್ರು, ತುಂಬ ಅಂದರೆ ಹೇಳ್ಕೊಡ್ತಾ ಇದ್ರಂತೆ ಅವರಿಗೆ ಹೇಗೆ ಮಾಡಬೇಕು ಅಂದರೆ. ಅಫ್ಕೋರ್ಸ್ ದರ್ಶನ್ ಸರ್ ಇದ್ದಾಗ ಆಪೋಸಿಟ್ ಭಯ ಆಗೇ ಆಗುತ್ತೆ, ಹೇಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ಥರ ಎಲ್ಲ ನಿಮ್ಗೆ ಏನಾದರೂ ಅವರು ಹೇಳ್ಕೊಡೋ ಅಂಥದ್ದು, ಭಯ ಪಡಬೇಡ ಅನ್ನೋದು, ಆ ಥರ ತುಂಬ ಅಂದರೆ ನನಗೆ ಕೆಲವು ಈ ಟೆಕ್ನಿಕಲ್ ಇಶ್ಯೂಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಕೆಲವುದು. ಬಿಕಾಸ್ ಐ ಆಮ್ ಅ ಫ್ರೆಶರ್. ಎಷ್ಟೇ ಆದರೂ ನನ್ನ ಫ್ರೆಶರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಈ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ನನಗೆ ನಮ್ಮ ಸುಧಾಕರ್ ಸರ್ ಏನಾದರೂ ಒಂದು ವರ್ಡ್ ಹೇಳಿಬಿಡೋರು, ನನಗದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ದರ್ಶನ್ ಸರ್ ಅದು ಹಂಗಲ್ಲಮ್ಮ, ಅದು ಹಿಂಗೆ, ಇಲ್ಲಿ ಬನ್ನಿ, ಹಿಂಗೆ ನೋಡಿ, ಹಿಂಗೆ ಮಾಡಿ. ಸೊ ಅದನ್ನು ಅಷ್ಟು ನಿಧಾನಕವಾಗಿ ಸಮಾಧಾನದಿಂದ ಹೇಳ್ಕೊಡೋರು ನನಗೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಅವ್ರನ್ನ ನೋಡಿ ಕಲ್ತಿರೋದು ಜಾಸ್ತಿ. ಅವ್ರ ಫೋಕಸ್, ಅವ್ರ ಡೆಡಿಕೇಶನ್, ಒಂದೊಂದು ಸೀನ್ಗೂ ಅವ್ರು ಹಾಕ್ತಾ ಇದ್ದ ಎಫರ್ಟ್, ಅದನ್ನು ನೋಡ್ಕೊಂಡು ಕಲ್ತಿರೋದು ಜಾಸ್ತಿ ನಾನು. ಯಾ. ಸೊ ಇನ್ನು ದರ್ಶನ್ ಸರ್ ಸಿನಿಮಾ ಅಂತ ಅಂದಾಗ ರಚನಾ, ದರ್ಶನ್ ಸರ್ ಇದ್ದಾರೆ, ಓಕೆ ನಾನು ಒಪ್ಕೊಂಡ್ಬಿಡ್ತೀನಿ ಈ ಪಾತ್ರ ಅನ್ನೋರು ತುಂಬ ಜನ ಇರ್ತಾರೆ. ಸೊ ಆ ಥರ ರಚನಾ ಈ ಸ್ಕ್ರಿಪ್ಟ್ನ ಚೂಸ್ ಮಾಡ್ಕೊಂಡಿರೋದ? ಅದರ್ವೈಸ್ ಇಲ್ಲ ಈ ಪಾತ್ರದಲ್ಲಿ ಒಂದಷ್ಟು ತೂಕ ಇದೆ, ನಾನು ಈ ಪಾತ್ರವನ್ನು ಮಾಡಿದ್ರೆ ನನಗೂ ಕೂಡ ಒಂದಷ್ಟು ನೇಮ್ ಫೇಮ್ ಎಲ್ಲವೂ ಬರುತ್ತೆ, ಸೊ ಆ ಥರ ಚೂಸ್ ಮಾಡಿರೋದ ಹೇಗೆ ಏನು ಅಂತ? ದೇವ್ರ ದಯದಿಂದ ಇದರಲ್ಲಿ ಎರಡೂ ಇದೆ. ಪಾತ್ರಕ್ಕೆ ಅಷ್ಟೇ ತೂಕ ಕೂಡ ಇದೆ, ಸರ್ ಸಿನಿಮಾ ಅಂತಲೂ ಹೌದು. ಸೊ ಇದು ಎರಡೂ ಇರೋದ್ರಿಂದ ನನ್ನಷ್ಟು ಅದೃಷ್ಟ ಐ ಡೋಂಟ್ ಥಿಂಕ್. ಇಷ್ಟು ಒಳ್ಳೆ ಸಿನಿಮಾ ನನಗೆ ಸ್ಟಾರ್ಟಿಂಗಲ್ಲಿ ಸಿಗ್ತಾ ಇರೋದು ಯಾವುದೋ ಅಜ್ಜಿ ಪುಣ್ಯ ಮಾಡಿರಬೇಕು, ಅದಕ್ಕೆ ಸಿಕ್ಕಿದೆ ಅನ್ಸುತ್ತೆ. ಇನ್ನೊಂದು ಲಕ್ ಏನಂತ ಅಂದರೆ ಸ್ಯಾಂಡಲ್ವುಡಲ್ಲಿ ಒಂದು ಸೆಂಟಿಮೆಂಟ್ ಇದೆ, ಲೈಕ್ 6ರಿಂದ ಸ್ಟಾರ್ಟ್ ಆದರೆ ಅವ್ರಿಗೆ ತುಂಬ ಲಕ್ ಇರುತ್ತೆ. ಹೀರೋಯಿನ್ಸ್ಗೆ ತುಂಬ ಲೈಕ್ ಒಂದಷ್ಟು ದಿನ ಸ್ಯಾಂಡಲ್ವುಡಲ್ಲಿ ಅವರು ಆಳ್ತಾರೆ ಅನ್ನೋದು ಕೂಡ ಒಂದು ಸೆಂಟಿಮೆಂಟ್ ಇರುವಂಥದ್ದು. ರಕ್ಷಿತಾ, ರಚಿತಾ, ರಾಧಿಕಾ, ಆಮೇಲೆ ರಮ್ಯಾ, ಎಷ್ಟು ಜನ ಬೇಕು, ರಾಲಿ, ರಶ್ಮಿಕಾ, ಸೊ ಎಲ್ಲರೂ ಇದ್ದಾರೆ ಟೋಟಲ್ ಓವರಾಲ್ ಆಗಿ. ಸೊ ನೀವು ಈಗ ಆ ಲಿಸ್ಟ್ಗೆ ಸೇರ್ಕೊಳ್ತೀರಾ ಅಂತ ಅನ್ಸುತ್ತೆ. ನೋಡಿ, ಫಸ್ಟ್ ಸಿನಿಮಾಗೇನೆ ಒಂದಷ್ಟು ಏನೆಲ್ಲ ಕ್ರೇಜ್ಗಳು ಸಿಗಬೇಕು ಒಂದು ಹೀರೋಯಿನ್ಗೆ, ಜೊತೆಗೆ ಅಭಿಮಾನಿಗಳ ಒಂದಷ್ಟು ಅಭಿಮಾನ ಇರುತ್ತಲ್ಲ, ಅದು ಎಲ್ರಿಗೂ ಸಿಗೋದಿಲ್ಲ ಫಸ್ಟ್ ಸಿನಿಮಾ. ನಿಮ್ಗೆಲ್ಲವೂ ಸಿಗ್ತಿದೆ. ಏನು ಹೇಳೋದು, ದೊಡ್ಡ ಮಾತು ಇದು. ಬಟ್ ಅವರೆಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ, ದೇರ್ ಆಲ್ ಲೆಜೆಂಡ್ಸ್ದೆ. ಸೊ ನಾನು ಇನ್ನು ಆ ಅಂಬೆಗಾಲ್ ಇಡ್ತಾ ಇದ್ದೀನಿ ಖಂಡಿತ. ಬಟ್ ಲಕ್ ಫ್ಯಾಕ್ಟರ್ ನನಗೆ ಗೊತ್ತಿಲ್ಲ, ಇರ್ಬೋದೇನೋ.
ಬಟ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಅ ರೆಸ್ಪಾನ್ಸ್ ಅಂದಾಗ ಖುಷಿ ಆಗುತ್ತೆ. ಬಟ್ ಅವ್ರ ಜೊತೆ ಈಗಲೇ ಹಾಕ್ಬಿಡೋದು, ನಾನು ನನ್ನ ಎಫರ್ಟ್ ಹಾಕ್ತೀನಿ, ಜನರು ಆಕ್ಸೆಪ್ಟ್ ಮಾಡ್ತಾರೆ ಅಂದರೆ ನನ್ನ ಅದೃಷ್ಟ. ಸೊ ನೀವು ಸೆಂಟಿಮೆಂಟ್ ಎಲ್ಲ ನಂಬ್ತೀರಾ ಅಂತ? ಸದ್ಯಕ್ಕೆ ನಂಬಿಸ್ತಾ ಇದ್ದಾರೆ. ಸೊ ನೋಡಬೇಕು, ನನ್ನ ಮೇಲೆ ಡಿಪೆಂಡ್. ನಾನು ಹೆಂಗೆ ತಗೊಂಡು ಹೋಗ್ತೀನಿ ನನ್ನ ಕರಿಯರ್ನ, ನಾನು ಎಷ್ಟು ಜೋಪಾನವಾಗಿ ಹ್ಯಾಂಡಲ್ ಮಾಡ್ತೀನಿ, ಅವ್ರು ಕೊಡ್ತಿರೋ ಪ್ರೀತಿಗೆ ನಾನು ಎಷ್ಟು ಬೆಲೆ ಕೊಡ್ತೀನಿ, ಅದ್ರ ಮೇಲೆ ಡಿಪೆಂಡ್. ಅವ್ರು ಬೆಳೆಸ್ತಾರೆ, ಬಟ್ ಅದಕ್ಕೆ ತಕ್ಕಂತೆ ನಾನು ಇರಬೇಕು, ನಾನು ನಡ್ಕೋಬೇಕು ಅಲ್ಲ. ಸೊ ಆ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದು. ಸೊ ಅದನ್ನು ಹೊತ್ಕೊಂಡು ಹೋಗ್ತೀನಿ. ಈಗ ರಚನಾ ಅವರ ಮೂಲ ಹೆಸರೇ ರಚನಾ ರಯ್ಯ, ಅದರ್ವೈಸ್ ಏನಾದರೂ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಈ ನೇಮ್ ಏನಾದರೂ ಇಟ್ಕೊಂಡು ಬಂದಿದ್ದೀರಾ? ಬಿಕಾಸ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಿದ್ರೆ ಈ ಆರ್ ಅನ್ನೋ ಒಂದು ಬಿಲೀವಿಂದ ತುಂಬ ಜನ ಆ ಹೆಸರಲ್ಲಿ ಇಟ್ಕೊಂಡು ಬರೋದು. ನನ್ನ ಮೂಲ ಹೆಸರೇ ರಚನಾ ಅಂತ, ನನ್ನ ಜಾತಕದ ಹೆಸರೇ ರಚನಾ ಅಂತ. ಬಟ್ ನನ್ನನ್ನು ಮನೆಯಲ್ಲಿ ಪ್ರೀತಿಯಿಂದ ಕರಿತಾ ಇದ್ದಿದ್ದು ಶ್ರಾವ್ಯ ಅಂತ. ಬಿಕಾಸ್ ನನ್ನ ಅಮ್ಮ ಟೀಚರ್. ನನ್ನ ಅಮ್ಮ ಸ್ಕೂಲಲ್ಲಿ ಒಂದು ಸ್ಟೂಡೆಂಟ್ ಹೆಸರು ಶ್ರಾವ್ಯ ಅಂತ ಇದ್ದಿದ್ದರಿಂದ ಅಲ್ಲಿ ಫಿಕ್ಸ್ ಆಗಿಬಿಟ್ರಂತೆ, ನನ್ನ ಮಗಳೇನಾದ್ರೆ ಇದೇ ಹೆಸರಿಡೋದು ನಾನು ಅಂತ. ಸೊ ಅಪ್ಪ ಅಮ್ಮ ಕರೆದಿರೋ ಹೆಸರು ಶ್ರಾವ್ಯ ಅಂತ. ಬಟ್ ನನ್ನ ಜಾತಕ ಅಂತ ನಮ್ಮ ಕಡೆ ಅದನ್ನ ಬಿಲೀವ್ ಮಾಡಿದ್ದಾರೆ. ಜಾತಕದ ಹೆಸರೇ ನಾವು ಏನು ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ಅದನ್ನ ಇಟ್ಕೊಂಡು ಹೋದ್ರೆ ಏನೋ ಒಳ್ಳೇದಾಗತ್ತೆ ಅಂತ, ಅದೊಂದು ನಂಬಿಕೆ, ಅದೊಂದು ವಾಡಿಕೆ. ಸೊ ಜಾತಕದ ಹೆಸರು ನನಗೆ ರಚನಾ ಅಂತ. ದಟ್ ವಾಸ್ ಫ್ರಮ್ ರಾ. ಸೊ ಸಿನಿಮಾದಲ್ಲಿ ನಿಮ್ಮ ಫೋಟೋಸ್ ಎಲ್ಲ ನೋಡಿದಾಗ ನಮ್ಮ ಮನೆ ಮಗಳು ಥರ ಕಾಣಿಸ್ತೀರಾ. ಸೊ ಆ್ಯಕ್ಚುಲಿ ರಚನಾ ಬಂದ್ಬಿಟ್ಟು ಗೋಲ್ಡನ್ ಸ್ಪೂನ, ಅದರ್ವೈಸ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗಿನ ಹೇಗೆ ಅಂತ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಬ್ಳೆ ಮಗಳು ನಾನು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಒಬ್ಳೆ ಮಗಳು ಅಂತ ಅಂದ್ರೆ ನಿಮ್ಮನ್ನ ಗೋಲ್ಡನ್ ಸ್ಪೂನ್ ತರನೇ ಬೆಳೆಸ್ಬಿಟ್ಟಿರ್ತಾರೆ. ಬೆಳೆಸಿದಾರೇನೋ ನಿಜ, ಬಟ್ ಇಲ್ಲ ಅಷ್ಟು ನನಗೆ ಅಂದ್ರೆ ನನ್ನನ್ನು ತಗ್ಗಿ ಬಗ್ಗಿ ಹೆಂಗೆ ಇಡೋದಂತನೂ ತೋರಿಸ್ಕೊಟ್ಟಿದ್ದಾರೆ ಮನೆಯಲ್ಲಿ. ಸೊ ಒಬ್ಳೆ ಮಗಳಾಗಿರೋದ್ರಿಂದ ಅದೊಂದು ಇರತ್ತೆ, ಎಲ್ರಿಗೂ ಮುದ್ದಾಗೆ ಬೆಳೆಸಿರ್ತಾರೆ. ಬಟ್ ನನ್ನ ಅಮ್ಮ ಹಂಗಲ್ಲ, ಅತಿಯಾಗಿ ಮಾಡಿದ್ರೆ ಬೀಳ್ತಾ ಇತ್ತು. ಸೊ ಭಯ ಇತ್ತು ನನಗೆ. ಯಾವತ್ತಾದ್ರೂ ಕಾಟ ಕೊಟ್ಟಿದ್ದೀರಾ? ಖಂಡಿತವಾಗ್ಲು. ಅಯ್ಯೋ ಅಮ್ಮನಿಗೆ ಟಾಸ್ಕ್. ನಾನು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದ್ದೀನಿ ಅಂದರೆ ಅಮ್ಮ ಟಾಸ್ಕ್ ಅದು ಅಮ್ಮನಿಗೆ. ಬಿಕಾಸ್ ಅಷ್ಟು ಹಿಂಸೆ ಕೊಡೋಳು, ಅಷ್ಟು ಕಾಟ ಕೊಡೋಳು. ನಾನು ಒಬ್ಳೆ ಮಗಳು ಬೇರೆ. ನನ್ನ ಅಮ್ಮಗೆ ಪಾಪ ಸ್ಕೂಲ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಪಕ್ಕ ಇರ್ತಾಳಲ್ವ ಮನೇಲಿ ಅನ್ನೋದೇ ಭಯ ಅವ್ರಿಗೆ. ಯಾವಾಗಲೂ ಇರ್ತಾಳಲ್ಲ, ಅವಾಗ ಫೋನೆಲ್ಲ ಇರಲಿಲ್ಲ, ಚಿಕ್ಕವಳಲ್ವ ಅವಾಗಲೂ. ಸೊ ಪಾಪ ಅಮ್ಮ ನೋಡ್ಕೊಳಕ್ಕೆ ಬಿಡೋರು, ಪಕ್ಕದ ಮನೆಯವ್ರಿಗೆಲ್ಲ ಹೇಳಿ ಅವಳೊಂದು ಹುಷಾರಾಗಿ ನೋಡ್ಕೊಳ್ಳಿ, ಅವಳೊಂದು ಹುಷಾರು. 100 ಕಾಲ್ ಮಾಡೋರು, ಇದ್ದಾಳಲ್ವಾ ಆರಾಮಾಗಿದ್ದಾಳಲ್ವಾ ಅನ್ಕೊಂಡು. ಸೊ ನಾನು ನನ್ನ ಫ್ರೆಂಡ್ಸು, ನನ್ನ ಚಿಲ್ಲರ್ ಪಾರ್ಟೀಸ್ ಜೊತೆ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ. ಸೊ ಯಾರ್ಯಾರೋ ಎಲ್ಲೋ ಹೋಗ್ಬಿಟ್ಟು ಅಲ್ಲಿ ಅವ್ರು ತಗೊಬಂದು ಮನೆಗೆ ವಾಪಸ್ ತಂದು ಬಿಟ್ಟಿರೋದೆಲ್ಲ ಇದೆ. ಸೊ ಅಷ್ಟೇ. ಎಜುಕೇಷನ್ ಏನು, ಕ್ವಾಲಿಫಿಕೇಶನ್ ಏನು? ನಾನು ಜರ್ನಲಿಸಮ್ ಗ್ರ್ಯಾಜುಯೇಟ್. ನೀವು ನಮ್ಮವರೇ ಆಗಿದ್ರೆ. ಸೊ ಸೇಮ್. ಇನ್ನು ರಚನಾ, ಈಗ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಲವ್ ಇಂಟ್ರೆಸ್ಟ್ ಆಗಿ ಕಾಣಿಸ್ಕೊಳ್ತಿದಾರ, ಅದರ್ವೈಸ್ ಏನಾದರೂ ಬೇರೆ ಪಾತ್ರ ಏನಾದರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆಯಾ? ಯಾಕಂದರೆ ದರ್ಶನ್ ಸರ್ ಲುಕ್ ನೋಡ್ತಾ ಇದ್ರೆ ನನಗೆ ಇದರಲ್ಲಿ ಏನೆಲ್ಲ ಬರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ರಾಜಕೀಯ ವ್ಯಕ್ತಿಯಾಗೂ ಕಾಣಿಸ್ಕೊಂಡಿದ್ದಾರೆ, ಡೆವಿಲ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ, ಮತ್ತೊಂದು ಲುಕ್ಕು ಕನ್ವರ್ಲಾಲು. ಈ ಯಾಕೋ ಇಲ್ಲಿ ದಶಾವತಾರಗಳನ್ನೇನಾದರೂ ತೋರಿಸ್ತಾರೆ ದರ್ಶನ್ ಸರ್ ಅಂತ ಗೊತ್ತಿಲ್ಲ. ಸೊ ನೀವೇನಾದರೂ ರಾಜಕೀಯ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ, ಅದರ್ವೈಸ್ CM ವೈಫ್ ಆಗಿ ಕಾಣಿಸ್ಕೊಂಡಿದ್ರೆ ಏನಾಗ ಎಲ್ಲ ಹೇಳ್ಬಿಡ್ತೀನಿ ಕತೆನ. ಇಲ್ಲ, ಡೆವಿಲ್ ಇಸ್ ಅಬೌಟ್ ಲವ್, ಇಟ್ಸ್ ಅಬೌಟ್ ವೆಂಜನ್ಸ್, ಡೆವಿಲ್ ಇಸ್ ಅಬೌಟ್ ಎವ್ರಿಥಿಂಗ್. ಡೆವಿಲ್ ಅಲ್ಲಿ ಅದೊಂದು ಸರ್ಪ್ರೈಸ್ ಪ್ಯಾಕೇಜ್. ನೀವು ಒಂದೊಂದು ಪ್ಯಾಕೇಜ್ನ ಓಪನ್ ಮಾಡ್ತಾ ಹೋದ್ರೆ ಸರ್ಪ್ರೈಸ್ ಎಲಿಮೆಂಟ್ಸ್ ಬರುತ್ತೆ ಆಚೆ. ಸೊ ನಾನು ಏನೇ ಹೇಳಕ್ಕೆ ಹೋದ್ರು ಅದು ಕನೆಕ್ಟ್ ಆಗಿಬಿಡುತ್ತೆ. ಸೊ ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಫಾರ್ December 12th. ಅವತ್ತು ಓಪನ್ ಮಾಡಿದ್ರೆ ಡೆವಿಲ್ ಏನು ಅಂತ ಗೊತ್ತಾಗತ್ತೆ. ಏನು ಹೇಳೋದಿಲ್ಲ ನೀವು. ಓಕೆ, ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಡೆವಿಲಿಂದ ಫ್ಯಾನ್ಸ್? ನೀವು ಇದನ್ನು ನನಗೆ ಹೇಳ್ತಿಲ್ಲ, ದರ್ಶನ್ ಸರ್ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಇದನ್ನು ಕೇಳೋದಕ್ಕೆ. ಯಾಕಂದರೆ ಇಲ್ಲಿವರೆಗೂ ಯಾರೂ ಬಿಟ್ಕೊಟ್ಟಿಲ್ಲ ಡೆವಿಲ್ ಸಿನಿಮಾದಲ್ಲಿ ಏನಿರುತ್ತೆ ಅಂತ. ಸೊ ರಚನಾ ಒಂದಷ್ಟು ಹೇಳೋದಾದರೆ ಡೆವಿಲ್ ಸಿನಿಮಾ ಬಗ್ಗೆ ನನಗೆ ಹೇಳ್ಬೇಡಿ, ದರ್ಶನ್ ಸರ್ ಫ್ಯಾನ್ಸ್ಗೆ. ಡೆವಿಲ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನೀವು ಲೈಕ್ ಪ್ರಕಾಶ್ ಸರ್ ಸಿನಿಮಾ ಒಂದು ಇದು ನೋಡ್ಕೊ ಬಂದರೆ ನಿಮಗೆ ಗೊತ್ತಾಗತ್ತೆ. ಡೆವಿಲ್ ಇಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಅ ಟೋಟಲಿ ಡಿಫ್ರೆಂಟ್ ಜಾನರ್. ಅದು ಯಾವ ಸಿನಿಮಾ ನಾವು ಪ್ರಕಾಶ್ ಸರ್ ಸಿನಿಮಾ ಹಿಂಗೆ ಇರತ್ತೆ ಅಂತ ನೋಡ್ಕೊಂಡು ಬೆಳೆದಿರ್ತೀವಿ ಗೊತ್ತಾ, ಅದು ಯಾವುದು ನಿಮಗೆ ಇದರಲ್ಲಿ ಕಾಣಿಸಕ್ಕೆ ಸಿಗಲ್ಲ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್, ಔಟ್ ಆಫ್ ಬಾಕ್ಸ್. ಇದು ಸರ್ಗೆ ಕೂಡ ದಿಸ್ ಇಸ್ ಸಮಥಿಂಗ್ ಗೋಯಿಂಗ್ ಟು ಬಿ ವೆರಿ ಸ್ಪೆಷಲ್. ಇದು ಡೆವಿಲ್ ಇಸ್ ಸಮಥಿಂಗ್ ಪ್ರತಿಯೊಬ್ಬರಿಗೂ ಸ್ಪೆಷಲ್. ಇಟ್ಸ್ ಪಕ್ಕಾ ಎಂಟರ್ಟೈನರ್ ಸಿನಿಮಾ ಇದು. ಆ್ಯಂಡ್ ಶಾಕ್ ಅಂತೂ ಆಗೇ ಆಗ್ತಾರೆ ಥಿಯೇಟ್ರಲ್ಲಿ, ಅದಂತೂ ನಾನು ಹೇಳಬಲ್ಲೆ. There's one massive shock event. So ಅದೊಂದಾಗುತ್ತೆ ಪಕ್ಕ ಬ್ಲಾಕ್ ಬಸ್ಟರ್ ಆಗಲಿ. ಸೊ ಅಂದರೆ ಲೈಕ್ ಇಲ್ಲಿವರೆಗೂ ದರ್ಶನ್ ಸರ್ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆಯಾ ಹೇಗೆ? ಖಂಡಿತವಾಗ್ಲೂ ಅದೇ ನಾನು ಹೇಳ್ತಾ ಇದ್ದೀನಲ್ಲ,
ಇಲ್ಲಿ ತನಕ ಮಾಡಿರೋದ್ರಲ್ಲಿ ಸರ್ ಲುಕ್ನೇ ನೀವು ಇದ್ರಲ್ಲಿ ನೋಡಿದ್ರೆ, ಇವಾಗ ಯಾವ ಲುಕ್ ಆಚೆ ಬಿಟ್ಟಿದ್ದಾರೆ ಅದನ್ನೆಲ್ಲ ನೀವು ನೋಡಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ರೀಸೆಂಟ್ ಟೈಮ್ಸಲ್ಲಿ ಸರ್ ಕಾಣಿಸೋದ್ಕಿಂತ ದಟ್ ಓಲ್ಡ್ ವಿಂಟೇಜ್ ದರ್ಶನ್ ಸರ್ ಇಸ್ ಬ್ಯಾಕ್ ಅಂತ. ಹೌದು, ಅಷ್ಟು ಎಫರ್ಟ್ ಹಾಕಿದ್ದಾರೆ ಕೂಡ, ಅಷ್ಟು ಡಯಟ್ ಮಾಡ್ತಾ ಇದ್ರು ಪಾಪ, ಅಷ್ಟು ಅಂದರೆ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅವರು ಈ ಸಿನಿಮಾಗೆ. ಸೊ ದ ಓಲ್ಡ್ ವಿಂಟೇಜ್ ಸರ್ ಇಸ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ಆ ಸ್ಟೈಲಿಶ್ ಲುಕ್ ಆಗಿರ್ಬೋದು. ಅವರು ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ವಿಭಿನ್ನವಾಗಿದೆ ಇದರಲ್ಲಿ, ಅದರದ್ದೇ ಆದಂಥ ತೂಕ ಇದೆ ಈ ಸಿನಿಮಾದಲ್ಲಿ. ಸೊ ಅದನ್ನ ಮಾತ್ರ ಹೇಳಬಲ್ಲೆ ಇವಾಗ ನಾನು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ದರ್ಶನ್ ಸರ್ನ ಈ ಥರ ನೋಡೋದಕ್ಕೆ. ನಿಮ್ಮಿಬ್ಬರು ಕಾಂಬಿನೇಷನ್ ಹೇಗಿದೆ ಅಂತ ಅಂದರೆ ಒಂದು ಒಳ್ಳೆ ಆನ್ ಸ್ಕ್ರೀನ್ ಪೇರ್ ಅನ್ನೋ ಥರ ಇದೆ. ಲೈಕ್ ಇಬ್ಬರು ಲೈಕ್ ಆ ಸಾಂಗಲ್ಲಿ ಒಂದೇ ಒಂದು ಸಲ ತುಂಬ ರೊಮ್ಯಾಂಟಿಕ್ ಆಗಿದೆ. ಜೊತೆಗೆ ನೀವೆಷ್ಟು ಬ್ಯೂಟಿಫುಲ್ ಆಗಿದ್ದೀರೋ ದರ್ಶನ್ ಸರ್ ಕೂಡ ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದಾರೆ. ಈಗ ಕಾಟೇರ ಎಲ್ಲ ನೋಡಿದಾಗ ಒಂದಷ್ಟು ಅವರು ತೂಕ ರಗಡ್ ಲುಕ್ಕು ವೆಯ್ಟ್ ಗೇನ್ ಆಗಿತ್ತು ಆ ಸಿನಿಮಾದಲ್ಲಿ. ಆದರೆ ಇಲ್ಲಿ ಹಾಗಲ್ಲ, ಕರಿಯ ದರ್ಶನ್ ಅವ್ರನ್ನ ನೋಡಿದಾಗ ಆಗುತ್ತೆ. ಅದೇ ನನ್ನ ಕಾಮೆಂಟ್ ಸೆಕ್ಷನ್ಸ್ ನೀವೆಲ್ಲ ಓಪನ್ ಮಾಡಿದ್ರೆ ಓಲ್ಡ್ ದಟ್ ವಿಂಟೇಜ್ ದರ್ಶನ್ ಸರ್ ಅಭಯ್ ಸಿನಿಮಾದಲ್ಲಿ ಹೆಂಗ್ ಕಾಣಿಸ್ತಾ ಇದ್ರು, ಆ ಸರ್ ಇಸ್ ಬ್ಯಾಕ್, ದಟ್ ಚಾರ್ಮಿಂಗ್. ಎಕ್ಸಾಕ್ಟ್ಲಿ ಸಾಂಗ್ ನೋಡಿದಾಗ ನನಗೆ ಏನು ಕನಸು. ಹೌದು. ಸೊ ಜನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ ಅವ್ರನ್ನ ಹಿಂಗ್ ನೋಡಿದಾಗ. ಅಂಡ್ ಆ ಜೋಡಿನ ಕೂಡ ಮೆಚ್ಕೋತಾ ಇದ್ದಾರೆ ಅಲ್ವಾ. ಸೊ ನನಗೆ ಅದೊಂದು ಭಯ ಇತ್ತು, ಹೆಂಗೆ ಸೆಟ್ ಆಗತ್ತಾ, ವರ್ಕ್ ಆಗತ್ತಾ, ಅದಿದ್ದೇ ಇರತ್ತಲ್ವ ಯಾರಿಗೆ ಆದ್ರೂ. ಸೊ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಏನೋ ಅನ್ಕೊಂಡಿದ್ದೆ, ಬಟ್ ಆಚೆ ಬಂದ್ಮೇಲೆ ಅದು ಐ ಥಿಂಕ್ ನಮ್ಮ ಸುಧಾ ಸರ್ ಕೈಗುಣನ ಏನೋ ಗೊತ್ತಿಲ್ಲ, ಆ ಮೆಜಿಷಿಯನ್ ಅವರು, ನಮ್ಮ ಸುಧಾಕರ್ ಸರ್ DOP ಅವರು. ಆ್ಯಂಡ್ ಐ ಥಿಂಕ್ ಆ ಕ್ರೆಡಿಟ್ಸ್ ಎಲ್ಲ ನಮ್ಮನ್ನು ಅಷ್ಟು ಚೆನ್ನಾಗಿ ತೋರಿಸಿರೋ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಈಗ ದರ್ಶನ್ ಸರ್ ಎಲ್ಲಾದರೂ ಬರ್ತಿದ್ದಾರೆ ಅಂತ ಅಂದಾಗ ಸ್ಪೆಷಲಿ ಹುಡುಗರು ಇಬ್ರು ಕೂಡ ಆಚೀಚೆ ನೋಡೋದೇ ಇಲ್ಲ, ಅವ್ರನ್ನೇ ನೋಡ್ಕೊಂಡು ಕೂತಿರ್ತಾರೆ, ಅವ್ರನ್ನೇ ನೋಡ್ತಿರ್ತಾರೆ ಕೊನೆವರೆಗೂ, ಆ ಕಾರ್ಯಕ್ರಮ ಮುಗಿಯೋವರೆಗೂ. ಮತ್ತು ಅಲ್ಲಿಂದ ಬರ್ತಿದ್ದಾರೆ ಅಂತಂದ್ರೆ ಎಲ್ಲರೂ ಈ ಥರ ತಿರುಗಿ ನೋಡ್ತಾ ಇರ್ತಾರೆ ಆಬ್ವಿಯಸ್ಲಿ. ಓಕೆನಾ, ರಚನಾ ರೈ ಅವ್ರ ಕಣ್ಣುಗಳು ಎಷ್ಟು ದರ್ಶನ್ ಸರ್ನ ನೋಡ್ತಾ ಇದ್ವು ಅಂತ. ಬಿಕಾಸ್ ಅಷ್ಟು ಅಂದರೆ ನಾವು ಈಗ ರೀಸೆಂಟ್ ಟೈಮ್ಸಲ್ಲಿ ನೋಡಿಲ್ಲ, ಅವ್ರನ್ನೆಲ್ಲೋ ದೂರದಿಂದ ನೋಡಿದ್ದೀವಿ, ನೀವು ಹತ್ತಿರದಿಂದನೇ, ಅದರಲ್ಲೂ ರೊಮ್ಯಾಂಟಿಕ್ ಸಾಂಗ್, ನೀವೆಷ್ಟು ಫಿದಾ ಆದ್ರಿ ಅಂತ. ಚಾರ್ಮಿಂಗ್ ಪರ್ಸನ್ ಅವರು. ಸೊ ಅವರು ಅಂದ್ರೆ ಆ ಲುಕ್ಕಲ್ಲೆಲ್ಲ ಆಚೆ ಬರ್ಬೇಕಾದ್ರೆ ಹಿಂಗೆ ಇರ್ತಾ ಇದ್ವಿ ನಾವೆಲ್ಲ ಮಾತಾಡೋ ಸೆಟ್ಟಲ್ಲಿ. ನಾನು ಅಂತಲ್ಲ, ಎಲ್ಲರೂ ಖುಷಿ ಆಗೋದು ಅವ್ರನ್ನ ಸರ್ನ ಅಷ್ಟು ಒಂದು ಆ ಒಂದು ಕರಿಸ್ಮಾನೇ ಬೇರೆ ಆ ಲುಕ್ಸಲ್ಲಿ ಸರ್ನ ಆ ಥರ ನೋಡೋದಿದೆಯಲ್ಲ, ಥರ ಖುಷಿ ಆಗುತ್ತೆ. ವೇಟಿಂಗ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ಆ ಲುಕ್ಕಲ್ಲಿ ನೋಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ವಿ. ಐ ವಾಸ್ ಹ್ಯಾಪಿ. ಅಂದರೆ ದ ಓಲ್ಡ್ ನಾವೆಲ್ಲ ನೋಡ್ಕೊಂಡು ಬೆಳೆದಿರೋ ಅಂಥ ದರ್ಶನ್ ಸರ್ನ ಮತ್ತೆ ನೋಡ್ತಾ ಇದ್ದೀವಿ ಅಂದಾಗ ಇಷ್ಟೇ ಅಲ್ವಾ. ಹೌದು, ಒಂದ್ ಕಡೆ ಸಮುದ್ರ, ಇನ್ನೊಂದ್ ಕಡೆ ನೀವಿಬ್ರು. ಅದು ತುಂಬಾ ಕಷ್ಟ ಇತ್ತು. ಅಂದ್ರೆ ನಿಮ್ಗೆ ನೋಡ್ತಾ ಇದ್ದೀರಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಬಟ್ ಆ ಸಿಚುವೇಶನ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕೊಂಡಿದ್ದೆ. ಇಟ್ ವಾಸ್ ವೆರಿ ಕಷ್ಟ ಆಗ್ತಾ ಇತ್ತು. ಆ ಬಿಸಿಲು ಸರ್ ಕಂಪ್ಲೀಟ್ ಕವರ್ ಆಗಿ, ಅಂದರೆ ವಿ ವರ್ ಸ್ವೆಟ್ಟಿಂಗ್, ಆ ಹ್ಯೂಮಿಡ್, ಆ ಅಂಟಂಟು, ಅದೊಂಥರ ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ. ಆ ಬಿಸಿಲಿನ ದೆಗೆಗೆ ಆ ಹೊಯ್ಗೆ ಇದೆಯಲ್ಲ, ಅದು ಸುಡ್ತಾ ಇತ್ತು. ನಾವು ಬರೀ ಕಾಲಲ್ಲಿದ್ವಿ, ಎಲ್ಲ ಸುಟ್ಟು ಹೋಗಿರೋದು ಪಾದ, ಸ್ಕಿನ್ಸು. ಇನ್ನೂ ನಾನು ಆ ಟ್ಯಾನ್ ಇನ್ನೂ ಹೋಗಿಲ್ಲ, ಆ ಥೈಲ್ಯಾಂಡಲ್ಲಿ ಆಗಿರೋ ಟ್ಯಾನ್ ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ ಬಾಡಿಯಿಂದ. ಸೊ ಆ ಲೆವೆಲಿಗೆ ಬರ್ನ್ ಆಗಿದ್ವಿ ನಾವು. ಇಟ್ ವಾಸ್ ವೆರಿ ಹಾರಿಬಲ್ ದೇರ್. ಬಟ್ ಇವಾಗ ಆ ಸಾಂಗ್ನ ನೋಡಿದಾಗ ಪರವಾಗಿಲ್ಲ ಬಿಡು, ಕಷ್ಟಪಟ್ಟಿದ್ದಕ್ಕೂ ಒಂದು ಫಲ ಅಂತ ಸಿಕ್ಕಿದೆ ಅಂತ ಅನ್ಸುತ್ತೆ. ಅಲ್ಲ, ನಾನು ಅನ್ಕೊಂತೀನಿ ಥಾಯ್ಲ್ಯಾಂಡಲ್ಲಿ ಶೂಟ್ ಮಾಡೋದಕ್ಕೆ ಇಷ್ಟು ಚೆನ್ನಾಗಿದೆ. ಬಿಫೋರ್ ನೀವು ಯುರೋಪ್ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ತಾನೇ, ಅಲ್ಲಿ ಏನಾದರೂ ನೀವು ಇಬ್ಬರನ್ನ ಶೂಟ್ ಮಾಡಿದರೆ ಇನ್ನೇಗಿರೋದು ಅಂತ ಇರೋದ್ರಲ್ಲೇ ಖುಷಿಯಾಗಿದ್ದೀನಿ ಇವಾಗ ಬಂದಿರೋದ್ರಲ್ಲಿ ಐ ಥಿಂಕ್ ಐ ಆಮ್ ಹ್ಯಾಪಿ ಹಿಯರ್. ನೀವು ಹೇಳ್ತಿರೋ ಪ್ರಕಾರ ನಾನೊಂದು ಹೇಳೋದಾದ್ರೆ, ಶೂಟ್ ಮಾಡಿದೀವಿ ಅಲ್ಲೇ, ಅದನ್ನ ನೋಡಿದಾಗಲೇ ನೆಮ್ಮದಿ ಆಗಿದೆ ಅಷ್ಟೇ, ಅದೇ ನೆಮ್ಮದಿ ಆಗಿದೆ. ಹೌದು. ಸಿ ಎಂ ಆಗಿ ಧನುಷ್ ರಾಜಶೇಖರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ದರ್ಶನ್ ಸರ್. ಸೊ ಏನಾದರೂ ಒಂದಷ್ಟು ಸೊಸೈಟಿನ ಕ್ಲೀನ್ ಮಾಡೋ ಅಂತ CM, ಅದರ್ವೈಸ್ ಹೇಗೆ ಅಂತ? ಹೌದಾ, CM? ಹೌದಾ, ಪೋಸ್ಟರ್ ವೈರಲ್, ಅಂದ್ರೆ ತುಂಬಾ ಲೈಕ್ ವೈರಲ್ ಆಗಿತ್ತು, ಲೀಕ್ ಆಗಿತ್ತು. ಸೊ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅದು ಹೌದಾ, ನನಗಂತೂ ಗೊತ್ತಿಲ್ವಪ್ಪ. ನಿಜ CM? ಹೌದಾ, ನಿಜ ಅಷ್ಟೇ. ನೋಡ್ಬೇಕು ನಾನು ಇವಾಗ CM ಅಂತ. ನೀವಂತೂ ಏನು ಹೇಳ್ತಿಲ್ಲ. ಅದರ್ವೈಸ್ ಈ ಕನ್ವರ್ಲಾಲ್ ಯಾಕೆ ಆಗ್ತಾರೆ ಹೇಳಿ ದರ್ಶನ್ ಸರ್?
ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಆಯ್ತು, ಇನ್ನೇನು ಒಂದು ತಿಂಗ್ಳಕ್ಕಾದ್ರೆ ದರ್ಶನ್ ಸರ್ ಕನ್ವರ್ಲಾಲ್ ಯಾಕೆ, ನೀವು ಇವಾಗ ಇನ್ನು ಸನ್ನಿವೇಶ ಹೇಳಿದ್ರಿ ಅದು ಯಾಕೆ, ಪ್ರತಿಯೊಂದು ಗೊತ್ತಾಗುತ್ತೆ. ಇನ್ನು ನಾವು ಇಷ್ಟೇ ನೋಡಿರೋದು, ಒಂದು ಡೆವಿಲ್ ಲುಕ್ಕಲ್ಲಿ, ಇನ್ನೊಂದು ಕನ್ವರ್ಲಾಲು, ಮತ್ತೆ ಒಂದು CM ವೈಟ್ ಆ್ಯಂಡ್ ವೈಟ್ ಲುಕ್. ಸೊ ಇದನ್ನ ಬಿಟ್ಟರೆ ಮತ್ತಷ್ಟು ಲುಕ್ಗಳು, ಮತ್ತಷ್ಟು ಶೇಡ್ಗಳು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತವಾಗ್ಲೂ ಮಾಡ್ಬೋದು. ಅದೇ ಹೇಳ್ದೆ ಅಲ್ಲ, ಒಂದೊಂದು ಪ್ಯಾಕೇಜ್ನ ಓಪನ್ ಮಾಡಿದ್ರೆ ನಿಮ್ಗೆ ಅದರಿಂದ ಒಂದೊಂದು ಎಲಿಮೆಂಟ್ಸ್ ಆಚೆ ಬರುತ್ತೆ. ಖಂಡಿತವಾಗ್ಲೂ ಇದೆ, ಇದಕ್ಕಿಂತ ಮೀರಿದ್ದಿದೆ. ಸೊ ಇನ್ನ ಇದೆ. ಆಕ್ಚುಲಿ ನೇಮೇ ಒಂಥರ ಚೆನ್ನಾಗಿದೆ ಅವ್ರದ್ದು, ನಿಮ್ಮ ಪಕ್ಷದ ನೇಮು ಕರುನಾಡ ಪ್ರಜಾ ಪಕ್ಷ. ನಿಮ್ಮ ಪಕ್ಷ, ನೀವು ಆ ಪಕ್ಷದಲ್ಲಿ ಏನಾಗಿರ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಅಲ್ಲ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ಗೂ ಇದು ನೀವು ಏನ್ ಕೇಳ್ತಾ ಇದ್ದೀರಾ, ನನ್ಗೆ ಇಲ್ಲಿಂದ ಹಿಂಗ್ ಹೋಗ್ತಾ ಇದೆ ಬಿಟ್ರೆ ನಾನೇನು ಹೇಳೋಂಥ ಪರಿಸ್ಥಿತಿಲಿ ಇಲ್ಲ ಇವಾಗ. ರಚನಾ, ಇನ್ನು ಒಂದಷ್ಟು ವಿಚಾರಗಳು. ಈಗ ಫಸ್ಟು ನೀವು ದರ್ಶನ್ ಸರ್ನ ನೋಡೋದು ಉದಯಪುರಲ್ಲಿ, ಇದು ಒಂದಷ್ಟು ಏನು ಘಟನೆಗಳಿದೆ ಅದೆಲ್ಲ ಆದ ನಂತರ ಅದು ಶೂಟ್ ಮಾಡುವಂಥದ್ದು. ಸೊ ಹೇಗಿತ್ತು ಅಲ್ಲಿ ದರ್ಶನ್ ಸರ್, ಹೇಗೆ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾಯಿದ್ರು? ಯಾಕಂದರೆ ಒಂದು ಕಡೆ ಇಲ್ಲೇನಾಗ್ತಿದೆ ಅಂತ ನೋಡಬೇಕು, ಕೇಸ್ ಕೋರ್ಟು ಅಂತ ಎಲ್ಲ, ಜೊತೆಗೆ ಶೂಟ್ ಕೂಡ ಮಾಡಬೇಕು. ಸೊ ಹೇಗಿತ್ತು ಸಿಚುವೇಶನ್ನಲ್ಲಿ? ಯಾ ಮ್ಯಾಮ್, ನಾನು ಇದನ್ನು ಹೇಳಲೇಬೇಕು. ಬಿಕಾಸ್ ಅವರು ಸೆಟ್ಗೆ ಎಂಟರ್ ಆದಮೇಲಿಂದ ಆ ಸೆಟ್ಟಲ್ಲಿ ಇರ್ತಾಯಿದ್ರು. ಅವ್ರ ಮೈಂಡ್ ಫುಲ್ ಅಲ್ಲಿ ಕೊಡ್ತಾಯಿದ್ರು, 100% ಅಲ್ಲಿ ಕೊಡ್ತಾಯಿದ್ರು. ಒಂದು ದಿನಕ್ಕೂ ಕೂಡ ನಮಗೆ ಯಾವತ್ತೂ ಆ ಥರ ಫೀಲ್ ಮಾಡಿಸೇ ಇಲ್ಲ ಅವರು. ಆ್ಯಸ್ ಅನ್ ಆ್ಯಕ್ಟರ್ ಅವ್ರು ಏನೇನು ಮಾಡಬೇಕು, ಹೆಂಗಿರಬೇಕು ಹಂಗಿರ್ತಾಯಿದ್ರು ಸೆಟ್ಟಲ್ಲಿ. ನಮಗೆ ಒಂದು ದಿನ ಕೂಡ ಯಾವುದೇ ಥರದ್ವಾಗಿ ಅವ್ರದ್ದು ಮುಖದಲ್ಲಿ ಆ ಛಾಯೆ ಆಗಲಿ ಏನೇ ಆಗಲಿ, ನೋ, ವಿ ನೆವರ್ ನೋಟಿಸ್ ದ್ಯಾಟ್. ಬಟ್ ಅದೇ ಸಿನಿಮಾ ಅಂತ ಬಂದಾಗ ಅವ್ರಿಗೆ ಆ ಬೆನ್ನಲ್ಲಿ ಆ ಭಾರನ ಹೊತ್ಕೊಂಡಿದ್ರು, ನಾನು ಮುಗಿಸ್ಕೊಡ್ಬೇಕು ಇದನ್ನು. ಸೊ ಅದನ್ನು ಮಾಡ್ತಾಯಿದ್ರು, ಪಾಪ ಕಷ್ಟನೋ ಸುಖನೋ ಮಾಡ್ತಾಯಿದ್ರು, ಮುಗಿಸ್ತಾಯಿದ್ರು. ಸೊ ನೀವು ಆವಾಗಲೇ ಹೇಳಿರೋ ಅಂದರೆ ಕೆಲವೊಂದಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೀರಾ, ಅಂದರೆ 26 ಗಂಟೆಗಳ ಕಾಲ ಅವರು ಸತತವಾಗಿ ಶೂಟ್ ಮಾಡಿದ್ರು ಅಂತ. ಅಂದರೆ ಪ್ರೆಷರಿಂದ ಶೂಟ್ ಮಾಡಿದ್ದ, ಅದರ್ವೈಸ್ ಅದು ಏನಾದರೂ ಇಲ್ಲ ಇವತ್ತು ಶೂಟ್ ಮುಗಿಸ್ಬೇಕು ಅಂತ ಶೂಟ್ ಮಾಡಿದ್ದ? ನೀವು ಕೂಡ ಹೇಳಿದ್ದೀರಾ ಅವರ ಡೆಡಿಕೇಶನಿಂದ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ನಾನು ಇದ್ರ ಬಗ್ಗೆ ಹೇಳಲೇಬೇಕು. 104 ಡಿಗ್ರಿ ಜ್ವರ ಅವ್ರಿಗೆ ಸುಡ್ತಾ ಇತ್ತು ಅವ್ರ ಮೈ. ಆದರೂ ಬಿಕಾಸ್ ಅಲ್ಲಿನ ಪರಿಸ್ಥಿತಿ, ಆ ಲೊಕೇಶನ್ ನಾವು ಇಷ್ಟು ಟೈಮಿಗೆ ಅಂತ ಬುಕ್ ಮಾಡಿದ್ವಿ. ಸೊ ಅದರಿಂದಾಗಿ ನಾವು ಮುಗಿಸ್ಲೇಬೇಕಿತ್ತು ಆ ದಿನ ಉದಯಪುರಲ್ಲಿ. ಸೊ ಅದನ್ನು ನಮಗೆ ಮುಗಿಸ್ಲೇಬೇಕಾದಂಥ ಪರಿಸ್ಥಿತಿ. ನಮ್ಮ ಪ್ರೊಡಕ್ಷನ್ಗೆ ಅಥವಾ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ಗುಣ ಇದೆ ಗೊತ್ತಾ ಅವ್ರದ್ದು. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಗುಣ ಇದೆ, ಅದನ್ನು ಮೆಚ್ಚಲೇಬೇಕಾದಂಥದ್ದು. ಬಿಕಾಸ್ ನನ್ನಿಂದ ತೊಂದರೆ ಆಗಬಾರ್ದು ಅಂತ 26 ಗಂಟೆ ಕೆಲಸ ಮಾಡಿದ್ದಾರೆ. ಒಂದು ಗಳಿಗೆ ಹಿಂಗೆ ಮುಚ್ಚಿದೆ. ನಾನಾದರೂ ನನಗೆ ಬ್ರೇಕ್ ಸಿಗ್ತಾ ಇತ್ತು, ಅಲ್ಲಲ್ಲಿ ಹೋಗಿ ಮಲ್ಕೋತಾ ಇದ್ದೆ ನಾನು. ಬಟ್ ಇವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾಯಿದ್ರು. ನಾನು ಮಲಗಿ ಎದ್ದು ಬಂದ ತಕ್ಷಣ ನಾನು ಹೆಂಗೆ ಆ್ಯಕ್ಟಿವ್ ಆಗಿರ್ತೀನೋ ಹಾಗೆ ಆ್ಯಕ್ಟಿವ್ ಆಗಿರೋರು ಅವರು. ಇಲ್ಲ ಮಾರಣ. ಬಟ್ ನಮ್ಮ ಮುಂದೆ ಹಂಗೆ ಆ್ಯಕ್ಟಿವ್ ಆಗಿರ್ತಿದ್ರು ಏನೋ ಗೊತ್ತಿಲ್ಲ ಪಾಪ. ಬಟ್ ನೆಕ್ಸ್ಟ್ ಡೇ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಸೊ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ರು. ಬಟ್ ಪಾಪ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್. ಅದನ್ನ ಬಟ್ ಕೆಲವರು ಹೇಳೋ ಪ್ರಕಾರ ಇದೆಲ್ಲ ನಾಟಕ, ಕ್ಯಾಮ್ರಾಗಳು ಇದ್ದಾಗ ಮಾತ್ರ ಈ ಥರ ನಾಟಕ ಮಾಡ್ತಾಯಿದ್ರು, ಬೆನ್ನೋವು ಅದು ಇದು ಅಂತ. ಮತ್ತು ಒಂದಷ್ಟು ವಿಡಿಯೋ ಕೂಡ ರಿಲೀಸ್ ಆಗಿತ್ತು, ನಿಮ್ಮನ್ನು ಎತ್ಕೊಳ್ಳೋದಕ್ಕೆ ಹೋದಾಗ ಅವರು ಬೆನ್ನೋವು ಅಂತ ಮಲಗಿಬಿಡೋದು. ಅವತ್ತು ಆ್ಯಕ್ಚುಲಿ ಏನಾಯಿತು ರಚನಾ? ನೀವೇ ಹೇಳೋದು ಅಂದರೆ ನೀವೇ ಅದನ್ನು ವಿಟ್ನೆಸ್ ಮಾಡಿರೋದು, ನೀವು ಹೇಳಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಅನಿಸುತ್ತೆ. ಒಂದು ವ್ಯಕ್ತಿಗೆ 1 ದಿನ 2 ದಿನ ಅದನ್ನು ಮಾಡ್ಬೋದು. ನಾನು ಒಬ್ಬಳೇ ಅಲ್ಲ ಅಲ್ಲಿದ್ದು, 100 ಜನ ಅಂದರೆ ಸೆಟ್ಟಲ್ಲಿ ಜನ ಇರ್ತಾರೆ, 100 ಜನ ಇರ್ತಾರೆ. ದಿನನಿತ್ಯ ನಾವು ಇದನ್ನು ನೋಡ್ಕೊಂಡು ಬಂದಿರೋ. ನಾನು ಡೇ 1 ನನಗೆ ಅಂದರೆ ಅವ್ರನ್ನ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಸೀನ್ ಬಂದಾಗ ಮಾತಾಡ್ತಾ ಇದ್ವಿ ಬಿಟ್ಟರೆ ನಾವು ಅತಿಯಾಗಿ ಮಾತಾಡ್ತಾ ಇರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಮ್ಮೆ ಹೋಗಿ ಕೇಳೋಣ ಸರ್ ಆರಾಮಾಗಿದ್ದೀರಾ ಅಂದರೆ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಏನಾದ್ರು ಹಿಡ್ಕೊಂಡು ನಿಲ್ಲೋರು, ಯಾವುದಾದ್ರೂ ಸಪೋರ್ಟ್ ತಗೊಳ್ಳೋರು, ಟ್ಯಾಬ್ಲೆಟ್ ಹಾಕ್ಕೊಳ್ಳೋರು, ಬರೋರು, ಅಂದರೆ ಇಷ್ಟು ಕಷ್ಟಪಡ್ತಾಯಿದ್ರು. ಆ ದಿನ ಏನಾಯಿತು, ಆ ಸೀನ್ ತುಂಬ ಇಂಪಾರ್ಟೆಂಟ್ ನಮ್ಮ ಸಿನಿಮಾದಲ್ಲಿ. ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಆ ಸೀನ್ ಇತ್ತು ಅಂತ. ಸೊ ಆ ಸೀನ್ ಅಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಅವ್ರ ಹೆಲ್ತ್ನೂ ಸೈಡ್ಗೆ ಇಟ್ಬಿಟ್ಟು ಅವ್ರು ಮಾಡಿರೋವಂಥ ಸಿಚುವೇಶನ್ ಅದು. ನಾವು ಅಲ್ಲೇ ಇದ್ವಿ, ಎಲ್ಲರೂ ಬೇಡ ಅಂತ ಅಂದ್ವಿ. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಅದೆಷ್ಟು ಇಂಪಾರ್ಟೆಂಟ್ ಅಂತ. ಅದರಿಂದ ಅವ್ರು ಮಾಡಿದ್ರು. ಅದನ್ನು ಮಾಡಿದ ತಕ್ಷಣವೇ ಆಗಿಲ್ಲ ಅವ್ರಿಗೆ. ಅಲ್ಲೇ ನನ್ನನ್ನು ಅಷ್ಟು ಜೋಪಾನವಾಗಿ ಇಳಿಸ್ಬಿಟ್ಟು ಅಲ್ಲೇ ಮಲ್ಕೊಂಡ್ರು. ನಮಗೆಲ್ಲ ಕೈಕಾಲು ಆಡಲಿಲ್ಲ, ಏನು ಮಾಡೋದು ಗೊತ್ತಾಗಿಲ್ಲ. ಐ ವಾಸ್ ಸ್ಟನ್ಡ್. ಏನು ಮಾಡೋದು ಪಾಪ, ಅಷ್ಟು ನೋವಲ್ಲಿದ್ದಾರೆ ಒಂದು ವ್ಯಕ್ತಿ. ಆ ನೋವನ್ನ ನಮಗಂತೂ ತಗೊಳಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಐ ಡೋಂಟ್ ನೋ, ಆ ಮೊಮೆಂಟಲ್ಲಿ ನಾವೆಲ್ಲರೂ ಎಂಟೈರ್ ಸೆಟ್ ವಾಸ್ ಪಿನ್ ಡ್ರಾಪ್ ಸೈಲೆನ್ಸ್. ಹಂಗಾಗಿ ಹೋಗಿದ್ವಿ. ಮತ್ತೆ ಅವರಾಗೆ ಅಲ್ಲಿಂದನೇ ನಿಧಾನಕ್ಕೆ ಎದ್ದು ಆಮೇಲೆ ಕ್ಯಾರವನ್ ಹೋಗಿ ರೆಸ್ಟ್ ಮಾಡ್ತಾ ಇದ್ರು ಅವರು. ಮತ್ತೆ ಆ ಸೀನ್ ಶೂಟ್ ಆಯ್ತಾ ಹೇಗೆ ಅಂತ? ಮತ್ತೆ ಅವ್ರು ಮಾಡಿಕೊಟ್ಟೆ ಆಯ್ತು ಮುಗೀತು ಅಂತ ಅಷ್ಟು ಕಷ್ಟಪಟ್ಟು ಮಾಡಿ ಬಿದ್ದಿರೋದವರು. ಅದು ನನ್ನನ್ನು ಅಷ್ಟು, ನಾನು ಒಂದು ಕೈಯಲ್ಲಿದ್ದೆ, ಅಷ್ಟು ಜೋಪಾನವಾಗಿ ಇಳಿಸಿ ಬಿದ್ದಿರೋದು. ಸೊ ಅಂಥ ವ್ಯಕ್ತಿತ್ವ ಅವ್ರದ್ದು.
ಜೊತೆಗೆ ಥಾಯ್ಲೆಂಡ್ ಶೂಟ್ ಅಲ್ಲಿ ಹೇಗಿತ್ತು? ಲೈಕ್ ಒಂದಷ್ಟು ವಿಡಿಯೋಗಳು ಬಂದಿತ್ತು, ತುಂಬ ಚೆನ್ನಾಗೇ ಇದ್ದರು ಅವರು. ಅದಾದ ನಂತರ ಒಂದು ವಾರಕ್ಕೇ ಇಲ್ಲಿ ಗೊತ್ತಾಯಿತು ಒಂದಷ್ಟು ವಿಷಯಗಳು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಎಷ್ಟು ಪ್ರೆಷರ್ ಇತ್ತು ಅವ್ರಿಗೆ? ಬಿಕಾಸ್ ಹೋಗೋದಕ್ಕಿಂತ ಮುಂಚೆ ಇಲ್ಲ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲವನ್ನ ಮುಗಿಸ್ಕೊಟ್ಟು ಹೋಗಿದ್ದಾರೆ. ಮೇ ಬಿ ಅವ್ರಿಗೆ ಒಂದಷ್ಟು ಗೊತ್ತಿತ್ತೇನೋ ಗೊತ್ತಿಲ್ವೋ, ಅಂದರೆ ಲೈಕ್ ಮುಂಚೆನೇ ಈ ಥರ ಆಗ್ಬೋದು ಅನ್ನೋ ಒಂದು ಸೂಚನೆ ಇತ್ತೋ ಏನೋ ಗೊತ್ತಿಲ್ಲ. ಸೊ ಈ ಥಾಯ್ಲೆಂಡ್ ಶೂಟ್ಗೆ ಹೋಗೋದಕ್ಕಿಂತ ಮುಂಚೆನೇ ಡಬ್ಬಿಂಗ್ ಮುಗಿಸ್ಕೊಟ್ಟಿದ್ರು ಅವರು. ಈ ಎಲ್ಲವನ್ನ ಮಾಡಿಬಿಟ್ಟು ಹೋಗಿದ್ದಾರೆ. ಕಂಪ್ಲೀಟು ಏನು ಪ್ಯಾಚ್ ವರ್ಕ್ ಇತ್ತು ಎಲ್ಲವನ್ನೂ ಮುಗಿಸ್ಕೊಟ್ಬಿಟ್ಟು ಹೋಗಿರೋವಂಥದ್ದು. ಸೊ ಅಲ್ಲಿ ಮಾಡೋವಾಗ ಈ ವಿಷಯಗಳು ಕೇಳಿ ಬಂದಾಗ ಇಲ್ಲ, ನಾನು ಆ ವಿಚಾರದವಾಗಿ ಅವ್ರ ಹತ್ರ ಇಲ್ಲಿ ತನಕ ನಾವು ಆ ಪರ್ಸ್ನಲ್ಗೆ ನಾನು ತಲೆನೂ ಹಾಕಿಲ್ಲ, ಹಾಕೋಕ್ಕೂ ಹೋಗಲ್ಲ. ಬಿಕಾಸ್ ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಇಲ್ಲ. ನೀವು ನನ್ನ ಜೊತೆ ಹೆಂಗಿದ್ರಿ ಅಂತ ಕೇಳಿದ್ರೆ ದೇವ್ರಂಥ ವ್ಯಕ್ತಿ, ನನಗೆ ಅದು ಗೊತ್ತು. ನಮ್ಮ ಸೆಟ್ಟಲ್ಲಿ ಹೆಂಗಿದ್ರು, ಬೇರೆಯವ್ರನ್ನ ಹೆಂಗೆ ಟ್ರೀಟ್ ಮಾಡಿದ್ರು ನನಗೆ ಅದ್ರ ಬಗ್ಗೆ ಗೊತ್ತು. ಒಂದು ದಿನ ಕೂಡ ನಾನು ಹೇಳ್ದಂಗೆ ಮಾಮಾಗ, ಸೊ ಒಂದು ಆ್ಯಕ್ಟರ್ ಹೆಂಗಿರ್ಬೇಕಿದ್ರು ಕ್ಯಾಮ್ರಾ ಮುಂದೆ ಹಂಗಿರ್ತಾ ಇದ್ರು. ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅದನ್ನು ಕಂಪ್ಲೀಟಾಗಿ ಕೊಡ್ತಾ ಇದ್ರು. ಒಂದು ಚೂರು ಆ ಅಳುಕು ಕಾಣಿಸ್ತಾ ಇರಲಿಲ್ಲ ಎಲ್ಲೂ, ಅಂದರೆ ಅವ್ರು ಬಿಟ್ಕೊಡ್ತಾ ಇರಲಿಲ್ಲ. ಅವ್ರ ಸೆಟ್ಟಿಗೆ ಬಂದಮೇಲೆ ಈಸ್ ಅ ಕ್ಯಾರೆಕ್ಟರ್ ಅದೇ, ಅದು ದರ್ಶನ್ ಸರ್ ಎಷ್ಟೇ ಆದ್ರೂ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗೋ ಥರ ಯಾವತ್ತೂ ನಡ್ಕೊಂಡು ಅದ್ರ ಮೀರಿ ನನಗಷ್ಟು ಅವ್ರ ಬಗ್ಗೆ ಅಷ್ಟು ಪರ್ಸ್ನಲ್ ಆಗಿ ಗೊತ್ತಿಲ್ಲ ಮ್ಯಾಮ್. ಸೊ ಸಿನಿಮಾಗೆ ಏನು ಬೇಕಿತ್ತು, ಆ ಪಾತ್ರದ ಬಗ್ಗೆ ಏನು ಬೇಕಿತ್ತು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಬಿಟ್ಟರೆ ಪರ್ಸ್ನಲ್ ಆಗಿ ಇಲ್ಲಿ ತನಕ ನನಗೆ ಒಂದು ದಿನ ಕೂಡ ಅವರು ಸೆಟ್ಟಲ್ಲಿ ಆ ಥರ ಬಿಹೇವ್ ಮಾಡ್ಕೊಂಡಿರೋ ಯಾವತ್ತಿಗೂ ಇಲ್ಲ. ಅಫ್ಕೋರ್ಸ್ ಈಗ ಲೈಕ್ ಏನಂತ ಅಂದರೆ ದರ್ಶನ್ ಸರ್ ಈ ಮುಂಚೆ ಸಿನಿಮಾಗಳಲ್ಲಿ ಎಲ್ಲರ ಜೊತೆ ತುಂಬಾ ಮಿಂಗಲ್ ಆಗ್ತಾಯಿದ್ರು. ಸೊ ಎಲ್ರಿಗೂ ಫುಡ್ ಅವ್ರ ಮನೆಯಿಂದ ಬರೋದಾಗಿರಲಿ ಎಲ್ಲವೂ ಇತ್ತು. ಆದರೆ ಈ ಇನ್ಸಿಡೆಂಟ್ ಆದಮೇಲೆ ಅವ್ರು ಅಷ್ಟೊಂದು ಜೊತೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ಜನ ಈಗ ಡೆವಿಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಬೇರೆ ವಿನಯ್ ಅವರಾಗಿರ್ಬೋದು, ತುಂಬ ಜನ ಸಾಕಷ್ಟು ಜನ ಹೇಳಿದ್ದಾರೆ ಅಷ್ಟೊಂದು ಮಾತಾಡೋದಕ್ಕೆ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ರಚನಾ ಅವ್ರಿಗೆ ಸ್ವಲ್ಪ ಅವ್ರ ಜೊತೆ ಇನ್ನಷ್ಟು ಕಾಲ ಕಳಿಬೋದಿತ್ತು, ಇನ್ನಷ್ಟು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಡ್ಬೋದಾಗಿತ್ತು. ಅವ್ರು ಹೇಗೆ ಏನು ಅಂತ ಅದೆಲ್ಲವೂ ಮಿಸ್ ಆಯ್ತಾ ಅಂತ? ಇಲ್ಲ, ಇರೋ ಅಷ್ಟು ದಿನ ಅಷ್ಟು ಲವ್ಕಿಂದ ಇದ್ದವ್ರು ನಮ್ಮ ಹತ್ರ ಎಲ್ಲ. ನಾವು ಕೂತ್ಕೊಂಡ್ರೆ ನಾವು ಎಂಟೈರ್ ಟೀಮ್ ಜೊತೆ ಕೂತ್ಕೊಳ್ಳೋರು. ಸೊ ಅವ್ರೇನು ತಿಂತಾ ಇದ್ರು ಅದನ್ನೇ ಕಳಿಸ್ಕೊಡೋರು ನಮಗೆ. ಥಾಯ್ಲ್ಯಾಂಡಲ್ಲಿ ಹೊಟ್ಟೆ ತುಂಬ ತಿನ್ಸೋರು ನಮ್ಗೆಲ್ರಿಗೂ. ಸೊ ನನಗೆ ಮಿಸ್ ಮಾಡ್ಕೊಂಡ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದ್ದಷ್ಟು ದಿನ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿದ್ರು. ವಿ ಆರ್ ಆಲ್ ಹ್ಯಾಪಿ ವಿತ್ ದ್ಯಾಟ್. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಆ್ಯಂಡ್ ಸೆಟ್ಟಲ್ಲಿ ಕೂಡ ಅವ್ರು ಬಂದರು ಅಂದರೆ ಇಡೀ ಸೆಟ್ಟಿದು ಎನರ್ಜಿ ಚೇಂಜ್ ಆಗೋದು. ಸೊ ಅವ್ರು ಇದ್ದಷ್ಟು ದಿನ ನಮ್ಗೆ ಯಾವತ್ತಿಗೂ ಹಿಂಗಿದ್ರ ಮೊದಲು ಅದು ಯಾವತ್ತೂ ನಮಗೆ ಫೀಲ್ ಆಗಿಲ್ಲ. ನನಗಂತೂ ಫೀಲ್ ಮಾಡಿಸಿಲ್ಲ ಅವರು. ಇದರಲ್ಲೂ ಒಂದಷ್ಟು ಸಿಮಿಲಾರಿಟೀಸ್ಗಳಿರುವಂಥದ್ದು. ನೀವು ಆ್ಯಕ್ಟರ್, ಅವರು ಆ್ಯಕ್ಟರ್. ಸೊ ನೀವು ಪ್ರಾಣಿ ಪ್ರಿಯೆ, ಅವ್ರಿಗೂ ಎಲ್ಲರಿಗೂ ಗೊತ್ತು ಇಡೀ ಕರುನಾಡಿಗೆ. ಸೊ ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡ್ತಿದ್ರ ರಚನಾ? ಅದೇ ಟಾಪಿಕ್ ನಮಗೆ ಡಿಸ್ಕಸ್ ಮಾಡೋಕ್ಕೆ. ಅದೇ ನಮಗೆ ಶಾರ್ಟ್ ಇಲ್ಲ ಅಂದರೆ ಏನಾದರೂ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ ಅಂದರೆ ಇದೇ ಡಿಸ್ಕಷನ್ ನಮ್ಮದು. ಪ್ರಾಣಿ, ಪಕ್ಷಿ, ಗಾಡಿ, ಗಿಡ, ಮರ ಇದೆ. ನಾನು ಇನ್ನೊಂದು ಇಂಟರ್ವ್ಯೂಲ್ ಕೂಡ ಹೇಳಿದ್ದೀನಿ, ಅವ್ರೊಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಸೊ ಯಾವ ಪ್ರಾಣಿ ಬಗ್ಗೆ ಯಾವ ಪಕ್ಷಿ ಬಗ್ಗೆ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಇಲ್ಲ, ನನಗಿಷ್ಟ ಅದ್ರ ಬಗ್ಗೆ ತಿಳ್ಕೊಳಕ್ಕೆಲ್ಲ, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಹೀಸ್ ಅ ರೈಟ್ ಪರ್ಸನ್ ಟು ಗೈಡ್ ಫಾರ್ ಯು. ಸೊ ಅದೇ ಟಾಪಿಕ್ ನಮಗೆ. ಯಾವುದು ಅಂದರೆ ಯಾವ ಪ್ರಾಣಿ ಬಗ್ಗೆ ಜಾಸ್ತಿ ನೀವು ಕೇಳ್ತಾ ಇದ್ರಿ? ಕುದುರೆ. ಅವ್ರಿಗೆ ಕುದುರೆಗಳಂದ್ರೆ ತುಂಬಾ ಪ್ರೀತಿ ಅಲ್ಲ, ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇದೆ ಅವ್ರಿಗೆ. ಅದು ಅಂತಲ್ಲ ಪ್ರತಿಯೊಂದಿಗೂ, ಬಟ್ ಹೆಚ್ಚಾಗಿ ಕುದುರೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನು ಫುಡ್ ಬಗ್ಗೆ ಆದರೆ, ಸೊ ಅವರು ಫುಡ್ಡಿ. ಸೊ ನಿಮ್ಗೆ ಏನಾದರೂ ಈ ಥರ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ಥರ ಏನಾದರೂ ಹೇಳಿ ಊಟ ಕೊಡ್ಸಿರೋದು ಉಂಟಾ ಅಲ್ಲಿ ಥಾಯ್ಲೆಂಡಲ್ಲಿ? ಅಂದರೆ ಇದನ್ನು ಖಂಡಿತವಾಗ್ಲು ಥಾಯ್ಲೆಂಡಲ್ಲಿ ನಾನು ಹೇಳ್ದಂಗೆ, ಥಾಯ್ಲೆಂಡಲ್ಲಿ ಎಂಟೈರ್ ಸೆಟ್ ಅವತ್ತು ಅವ್ರ ಮಿಸ್ಸಸ್ ಕೂಡ, ವಿಜಯಕ್ಕ ಕೂಡ ಬಂದಿದ್ರು. ಸೊ ಅವ್ರು ಹೇಳೋರು ಯಾವಾಗಲೂ, ಇಲ್ಲ ಅವ್ರಿಗೆ ಗೊತ್ತು ಅವ್ರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಅಲ್ಲಿ, ಅವರೆಲ್ಲ ಅದರಲ್ಲಿ ಹುಷಾರು, ತುಂಬ ಚೆನ್ನಾಗಿ ಫುಡ್ನೆಲ್ಲ ಚೂಸ್ ಮಾಡ್ತಾರೆ, ಪಿಕ್ ಮಾಡ್ತಾರೆ ಅಂತ. ಸೊ ಅಂದರೆ ಥಾಯ್ಲೆಂಡ್ಗೆ ಹೋದ್ಮೇಲೆ ಹೊಸ ಹೊಸ ವೆರೈಟಿ ಫುಡ್ಸ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಅವ್ರು ಆಲ್ರೆಡಿ ಟ್ರೈ ಮಾಡಿರೋದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳಿ ಟ್ರೈ ಮಾಡಿಸಿರೋದು ಇದೆ. ಇನ್ನು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದಾದ್ರೆ ರಚನಾ, ನೀವು ಒಂದಷ್ಟು ಫೋಟೋಸ್ ಹಾಕ್ಕೊಂಡಿದ್ರಿ ಅವ್ರ ಜೊತೆ ಇರುವಂಥದ್ದು ಕೂಡ. ಸೊ ಎಷ್ಟು ಕ್ಲೋಸ್ ಆಗಿದ್ರಿ ಇಬ್ರು. ಮತ್ತು ಇವತ್ತು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ತುಂಬಾ ಎಲ್ಲರೂ ಹೆಮ್ಮೆಯಿಂದ ಮಾತನಾಡ್ತಾರೆ. ಅಂದರೆ ಗಂಡ ಸಂಕಷ್ಟದಲ್ಲಿ ಇರಬೇಕಿದ್ರೆ ಅವ್ರ ಹಿಂದೆ ನಿಂತಿರೋವಂಥದ್ದು ಇದೆಯಲ್ಲ ಒಂದು ಶಕ್ತಿಯಾಗಿ. ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡುವಂಥದ್ದು ಅದನ್ನು. ಸೊ ನೀವು ಏನೆಲ್ಲ ಮಾತಾಡ್ತಾ ಇದ್ರಿ, ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಹೇಗಿತ್ತು? ನಮ್ಮಿಬ್ಬರು ಒಡನಾಟ ತುಂಬ ಹೆಚ್ಚಾಗಿರಲಿಲ್ಲ. ಸೆಟ್ಟಿಗೆ ಬರ್ತಾ ಇದ್ರು ಅವರು. ಸೆಟ್ಟಿಗೆ ಬಂದಾಗಲೇ ನನ್ನನ್ನು ಅಷ್ಟು ಖುಷಿಯಾಗಿ ನೋಡ್ಕೊಳ್ಳೋರು. ಸೊ ಯಾವತ್ತೂ ನನ್ನನ್ನೊಂದು ಹೀರೋಯಿನ್ ಥರ ಟ್ರೀಟ್ ಮಾಡಿಲ್ಲ, ಒಂದು ಚಿಕ್ಕ ಹುಡುಗಿ ಥರನೇ ಟ್ರೀಟ್ ಮಾಡೋರು. ಏನಾದರೂ ಅಂದರೆ ಫುಡ್ ಮಾಡ್ಕೊಂಡು ಬರೋರು ಮನೆಯಿಂದ, ನಮಗೆಲ್ಲ ತಿನ್ನಿಸೋರು. ಆ್ಯಂಡ್ ಶಿ ಇಸ್ ಅ ವಂಡರ್ಫುಲ್ ವುಮೆನ್ ಬೈ ಹಾರ್ಟ್. ಅವರು ನೋಡೋಕೆ ಎಷ್ಟು ಮುದ್ದಾಗಿದ್ದಾರೋ ಅಲ್ಲಿ ಹೃದಯದಿಂದನೂ ಅಷ್ಟೇ ಮುದ್ದಾಗಿದ್ದಾರೆ ಅವರು. ಅಂದರೆ ತುಂಬ ಒಳ್ಳೆಯವರು, ಅವ್ರ ಮನಸ್ಸಿಂದ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾರೆ.
ಸೊ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅ ವುಮೆನ್ ಕ್ಯಾನ್ ಹ್ಯಾವ್. ಮನಸ್ಸು ಅವ್ರದ್ದು ತುಂಬ ಶುದ್ಧ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಸೊ ಐ ಆಮ್ ಹ್ಯಾಪಿ ದಟ್ ಐ ಮೆಟ್ ಹರ್. ಯಾ. ಸೊ ನಿಮ್ಮದು ಥಾಯ್ಲೆಂಡ್ ಒಂದು ಮೇಕಿಂಗ್ ರಿಲೀಸ್ ಆಗಿದೆಯಲ್ಲ, ಅದರಲ್ಲಿ ದರ್ಶನ್ ಅವ್ರು ಯಾಕೋ ಸಪ್ಪಕ್ಕೆ ಕೂತಿರ್ತಾರೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಅಂದರೆ ಲೈಕ್ ಈ ಥರ ಏನೋ ಸ್ವೆಟ್ ಔಟ್ ಒರೆಸೋದು ಸಮಾಧಾನ ಮಾಡ್ತಿರೋದು ಗೊತ್ತಿಲ್ಲ. ಸೊ ಎಷ್ಟು ಅವರು ಒಂದಷ್ಟು ಅಂದರೆ ಲೈಕ್ ಈಗ ಅವ್ರಿಗೆ ಧೈರ್ಯವನ್ನು ತುಂಬಬೇಕಾಗಿರುತ್ತೆ, ಆ ಕೆಲಸವನ್ನು ಎಷ್ಟು ಮಾಡ್ತಾ ಇದ್ದಾರೆ? ಇಲ್ಲ, ಅದು ಸಮಾಧಾನ ಮಾಡ್ತಿರೋದಲ್ಲ. ಅಲ್ಲಿ ನಾವೆಲ್ಲರೂ ಹಿಂಗಾಗಿದ್ವಿ ಆ ಬಿಸಿಲಿಗೆ. ಪಾಪ ಇಲ್ಲೇನೋ ಅಂದರೆ ಸ್ಯಾಂಡ್ ಏನೋ ಅಂಟಿರತ್ತೆ, ಅದನ್ನು ತೆಗಿತಾ ಇದ್ರು ಅವರು. ಸೊ ಸಮಾಧಾನ ನಾವೆಲ್ಲ ಔಟ್ ಆ ದಿನ. ಅದು ಲಾಸ್ಟ್ ಡೇ ಶೂಟ್ ಆಗಿತ್ತು. ಸೊ ಒಮ್ಮೆ ಬಿಟ್ಬಿಡ್ರಪ್ಪ ಅಂತ ಹೇಳೋ ಪರಿಸ್ಥಿತಿಲಿ ಇದ್ವಿ ನಾವೆಲ್ಲ. ಹಂಗೆ ಕೇರ್ ಮಾಡ್ತಿದ್ರು ವಿಜಯಲಕ್ಷ್ಮಿ ಮ್ಯಾಮ್ ಅವರು. ಪಾಪ ತುಂಬಾ ಕೇರ್ ಮಾಡೋರು. ಅಂದ್ರೆ ಅವರು ಇದ್ರು ಬೆನ್ನು ನೋವು ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಅವರು ಇದ್ರು. ಅವರು ಅಂದ್ರೆ ರಾತ್ರಿ ಎದ್ದಿರೋರು ನಮ್ಮ ಜೊತೆ. ಅವರು ಮಲಗಿರ್ಲಿಲ್ಲ. ಆ 26 ಗಂಟೆ ಶೂಟ್ ಮಾಡಿರೋ ದಿನ ಅವರು ಇದ್ರು. ಅವರು ಎದ್ದಿರೋರು ನಮ್ಮ ಜೊತೆ. ಎಲ್ಲರೂ ಸರ್ ಎದ್ದಿದ್ದಾರೆ ಅಂದ ತಕ್ಷಣ ಅವರು ಎದ್ದಿರೋರು. ಅಲ್ಲ, ಉದಯ್ಪುರಲ್ಲಿ ಶೂಟ್ ಆದವತ್ತು ಅವರು ಇದ್ರು. ಸೊ ಅವ್ರನ್ನ ನೋಡಿ ತುಂಬ ಕಲಿತೆ ನಾನು. ಮಾತ್ರ ಜೀವನಕ್ಕೂ ನನಗೊಂದು ಪಾಠ ಅವ್ರನ್ನ ನೋಡಿ ಕಲಿಯೋದಿದೆಯಲ್ಲ, ಖುಷಿ ಆಗುತ್ತೆ ನನಗೆ. ಅಂಥವ್ರ ಜೊತೆ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಯಾ. ಇನ್ನು ರಚನಾ ರೈ ಅಂತಂದರೆ ಅಫ್ಕೋರ್ಸ್ ಮಂಗಳೂರು ಕರಾವಳಿ. ಸೊ ಸದ್ಯಕ್ಕೆ ನಿಮ್ಮ ಕರಾವಳಿ ಅವ್ರದ್ದೇ ಅಬ್ಬರ ಜೋರಾಗಿದೆ. ಸೊ ಡೆವಿಲ್ ಹೊರತಾಗಿ ಕಾಂತಾರ ಸಿನಿಮಾ ಏನಾದರೂ ನೋಡಿದ್ರಾ ರಚನಾ? ಸೊ ಏನು ಹೇಳ್ತಾರೆ? ಡೆಫಿನೆಟ್ಲಿ ನೋಡಿದೆ. ನಾನು ಪುತ್ತೂರಲ್ಲಿ ನೋಡಿದೆ, ಅಲ್ಲಿ ಥಿಯೇಟ್ರಲ್ಲಿ ನೋಡಿದೆ. ಖುಷಿ ಆಗುತ್ತೆ. ನಮ್ಮ ನೆಲದ ಸಿನಿಮಾ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ. ಅಫ್ಕೋರ್ಸ್ ವಿ ಆರ್ ಆಲ್ ಪ್ರೌಡ್ ಆ್ಯಂಡ್ ದೇ ಆರ್ ಆಲ್ ಮೇಕಿಂಗ್ ಅಸ್ ಪ್ರೌಡ್. ಸೊ ಇದಕ್ಕಿಂತ ಹೆಚ್ಚು ಏನು ಬೇಕು ಅಲ್ವಾ? ವಿ ಆರ್ ಆಲ್ ಹ್ಯಾಪಿ. ಸೊ ದರ್ಶನ್ ಸರ್ನ ರಚನಾ ಚಿಕ್ಕ ಹುಡುಗಿನಲ್ಲಿ ಅಫ್ಕೋರ್ಸ್ ಮೇ ಬಿ ನಾವೆಲ್ಲ ಚೈಲ್ಡ್ಹುಡ್ಡಿಂದನೂ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ವಿಂಟೇಜ್ ದರ್ಶನ್ ಅಂತ ಅಂದಾಗ ರಚನಾ ಅವ್ರು ನೋಡಿರೋ ಫಸ್ಟ್ ಸಿನಿಮಾ ಯಾವುದು? ಸೊ ಆ ಸಿನಿಮಾ ಏನಾದರೂ ನೋಡಿದಾಗ ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏನಾದರೂ ಇದೆಯಾ ಆ ಥರದ್ದು ಘಟನೆಗಳು? ಸೊ ನನಗೆ ಲಾಲಿ ಹಾಡು ತುಂಬ ಇಷ್ಟ. ಅದ್ರ ಸಾಂಗ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲಿ ದರ್ಶನ್ ಸರ್ನ ಒಂಥರ ನೋಡೋದೇ ಖುಷಿ ನನಗೆ. ಸೊ ದ್ಯಾಟ್ ವಾಸ್ ಮೈ ಮೋಸ್ಟ್ ಫೇವ್ರೆಟ್. ಈಗ ಕೇಳಿದ್ರು ನನಗೆ ಲಾಲಿ ಹಾಡೇ ಇಷ್ಟ. ತುಂಬ ಆಸೆ ನನಗೆ. ಯಾ. ಹಾಡ್ತೀರಾ ಹಾಡು? ಎಲ್ಲರೂ ಓಡ್ ಹೋಗ್ತಾರೆ. ಸೊ ಪ್ಲೀಸ್ ಮುಗಿಸಿದ ಮೇಲೆ ಬೇಕಾದ್ರೆ ಹಾಡ್ತೀನಿ, ಆ ರಿಸ್ಕ್ ತಗೊಳ್ಳಿ ನೀವು. ಸೊ ಅಲ್ಲಿ ತನಕ ಬೇಡ. ಅನ್ಕೊಂಡಿದ್ರಾ ಲಾಲಿ ಹಾಡು ನೋಡೋವಾಗ ಇವ್ರ ಜೊತೆ ಯಾವಾಗಾದ್ರೂ ಆಕ್ಟ್ ಮಾಡ್ತೀನಿ? ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ದೂರದ ಮಾತು, ಆಕ್ಟಿಂಗ್ ದೂರದ ಮಾತು. ನೋಡ್ತೀನೋ ಇಲ್ವೋ ಅಂತಾನೂ ಗೊತ್ತಿರಲಿಲ್ಲ. ಆಕ್ಟಿಂಗ್ ಎಲ್ಲ. ಸೊ ಈಗ ಇಂಡಸ್ಟ್ರಿ ಅಂತ ಬಂದಾಗ ಇನ್ಸ್ಪಿರೇಷನ್ ಅಂತ ಅಂದರೆ ರಚನಾ ಅವ್ರಿಗೆ ಯಾರು? ಹೀರೋಯಿನ್ಸ್ ಆಗಿರ್ಬೋದು, ಹೀರೋಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು? ಪ್ರತಿಯೊಬ್ಬರು ಇಷ್ಟ ನನಗೆ. ವಿಷ್ಣುವರ್ಧನ್ ಸರ್ ಇಷ್ಟ, ಅಂಬರೀಷ್ ಸರ್ನ ಇಷ್ಟ, ಆ್ಯಂಡ್ ಶಿವಣ್ಣ ಇಷ್ಟ, ಅಪ್ಪು ಸರ್ ಇಷ್ಟ, ಸುದೀಪ್ ಸರ್ ಇಷ್ಟ, ಯಶ್ ಅವ್ರು ಇಷ್ಟ. ಎಂತೆಂಥ ಸ್ಟಾರ್ಸ್ ಇದ್ದಾರೆ. ರಿಷಬ್ ಅವರು, ರಕ್ಷಿತ್ ಅವರು, ಎಂತೆಂಥ ಸ್ಟಾರ್ಸ್ ಇದ್ದಾರೆ ಇಂಡಸ್ಟ್ರೀಲಿ. ಪ್ರತಿಯೊಬ್ಬರು ಟ್ಯಾಲೆಂಟೆಡ್. ಸೊ ಅವರೆಲ್ಲ ನನ್ನ ಇನ್ಸ್ಪಿರೇಷನ್. ಹಾಗೆ ಹೀರೋಯಿನ್ಸ್ ಅಂತ ತಗೊಂಡ್ರೆ ಭಾರತಿ ಅಮ್ಮ ಇಷ್ಟ, ಸೌಂದರ್ಯ ಅವ್ರು ಇಷ್ಟ, ಲಕ್ಷ್ಮಿ ಅಮ್ಮ ಇಷ್ಟ. ಸೊ ಇವರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋಳು ನಾನು. ಪ್ರತಿಯೊಬ್ಬರು ಇನ್ಸ್ಪಿರೇಷನ್ ನನಗೆ. ಸೊ ಯಾ, ಎವ್ರಿಬಡಿ ಆರ್ ಮೈ ಇನ್ಸ್ಪಿರೇಷನ್. ಇನ್ನು ಸ್ಯಾಂಡಲ್ವುಡಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರ ಜೊತೆ? ಇನ್ನು ದರ್ಶನ್ ಅವ್ರ ಜೊತೆನೇ ಆ್ಯಕ್ಟ್ ಮಾಡಿಬಿಟ್ಟಿದ್ದೀರಾ, ಇನ್ನು ಯಾರು ನಿಮಗೆ ಅಂದರೆ ಲೈಕ್ ಹೌದಪ್ಪ ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿಯಲ್ಲಿ ಅಂತ ಅನ್ನೋದಾದರೆ ಯಾರು? ಎಲ್ಲರೂ ನಾನು ಹೇಳಿದೆ ಅಲ್ಲ, ನನಗೆ ನಮ್ಮ ಇಂಡಸ್ಟ್ರಿ ಅಂದ ತಕ್ಷಣ ಬಂಡಲ್ ಆಫ್ ಟ್ಯಾಲೆಂಟ್ಸ್ ಇಲ್ಲಿರೋದು. ಪ್ರತಿಯೊಬ್ಬರು ಅಷ್ಟು ಒಬ್ರಿಗಿಂತ ಒಬ್ಬರು ಸೂಪರ್ ಟ್ಯಾಲೆಂಟ್ಸ್ ದೇ ಆರ್. ಸೊ ಎಲ್ಲರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ. ಆ ಪಾತ್ರ ನನಗೆ ಸೂಕ್ತ ಅಂತಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಜೊತೆ ಖುಷಿಯಿಂದ ತೆರೆ ಹಂಚ್ಕೊತೇನೆ ನಾನು. ಸೊ ಈಗ ಈ ಡೆವಿಲ್ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಒಂದಷ್ಟು ಸುದ್ದಿಗಳಾಗ್ತಾ ಇದೆ ಈ ಸಿನಿಮಾ ಬಗ್ಗೆ. ಸೊ ಏನಾದರೂ ರಚನಾ ಅವ್ರಿಗೆ ಆಫರ್ಸ್ಗಳು ಏನಾದರೂ ಬೇರೆ ಲ್ಯಾಂಗ್ವೇಜಿಂದ ಏನಾದರೂ ಬರ್ತಿದೆಯಾ? ಬಂದರೆ ಹೋಗ್ತಾರಾ ಹೇಗೆ ಅಂತ? ಬರ್ತಾ ಇದೆ. ಬರ್ತಾ ಇದೆ ಅಷ್ಟೇ. ಡೆವಿಲ್ ರಿಲೀಸ್ ಆದಮೇಲೆ. ಯಾ. ಸೊ ಇನ್ನು ಡೆವಿಲ್ ಫಸ್ಟ್ ಟೀಸರ್ ಬಿಟ್ಟಾಗ ಒಂದು ಡೆವಿಲ್ ಅವರು ಹೇಗೆ ಡೆವಿಲ್ ಆಗಿ ಆರ್ಭಟಿಸ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ಒಂದಷ್ಟು ಆ್ಯಕ್ಷನ್ ಸೀನ್ಗಳು ಕೂಡ ಇದೆ. ಸೊ ಹೇಗಿರುತ್ತೆ ಈ ಡೆವಿಲಲ್ಲಿ ಆ್ಯಕ್ಷನ್ ಸೀನ್ಗಳಾಗಿರ್ಬೋದು? ನೀವೇನಾದರೂ ಆ್ಯಕ್ಷನ್ ಮಾಡಿದಾರಾ? ಅದರ್ವೈಸ್ ದರ್ಶನ್ ಸರ್ ಆ್ಯಕ್ಷನ್ ಮಾಡ್ತಿದ್ರೆ ನಿಂತ್ಕೊಂಡು ನೋಡೋದು? ಆಲ್ಮೋಸ್ಟ್ ಹೀರೋಯಿನ್ಸ್ ನಿಂತಿರ್ತಾರೆ ಒಂದು ಬ್ಯಾಕ್ಗ್ರೌಂಡಲ್ಲಿ. ಸೊ ಆ ಥರದ್ದು ಏನಾದರೂ ಇದೆಯಾ? ಡೆಫಿನೆಟ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ. ಖಂಡಿತವಾಗ್ಲೂ ಆ್ಯಕ್ಷನ್ಸ್ ಇದೆ ಆ್ಯಂಡ್ ವಿಭಿನ್ನವಾಗಿದೆ. ನಾನು ಇದೆ ಸೊ ಇಟ್ಸ್ ವೆರಿ ಲೈಕ್ ಥ್ರಿಲ್ಲಿಂಗ್ ಕೈಂಡ್
ನಿಮ್ಗೆ ಆ ಥ್ರಿಲ್ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಥಿಯೇಟರ್ಸಲ್ಲಿ. ಯಾ, ಜೊತೆಗೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಅನಿಸಿದ್ದು, ಒಂದೇ ಒಂದು ಸಲ ಸೋತು ಬಿಡೆ ನೀನು ಅಂತ ಸಾಲು ಓಕೆನಾ, ದರ್ಶನ್ ಸರ್ಗೆ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಮತ್ತು ಎಲ್ಲರೂ ಸೋತ್ ಬಿಡ್ತಾರೆ ಅವರ ಒಂದು ಲುಕ್ ಆಗಿರ್ಬೋದು, ಅವ್ರಿಗೊಂದು ಗತ್ತು ಮಾಸ್ ಇದಕ್ಕೆ. ಸೊ ಯಾಕೆ ನೀವು ಸೋಲಲ್ವಾ, ಅದಕ್ಕೆ ಹಾಡಿಟ್ರ ಅಂತ ಇದನ್ನ ನಾನು ಪ್ರಮೋದ್ ಅವ್ರು ಕೇಳಬೇಕು. ಅಷ್ಟು ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಅಜನೀಶ್ ಅವರು, ದ ಮೆಜಿಷಿಯನ್ ಹಿಮ್ಸೆಲ್ಫ್, ದ ಲೆಜೆಂಡ್. ಸೊ ಇವ್ರನ್ನ ಕೇಳ್ಬೇಕು ಅದನ್ನ, ಯಾಕೆ ಸರ್ ನಂಗೆ ಮಾಡಿದ್ರೆ ನಾನು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾಕೆ ಅದೇ ಲೈನ್ ಇದೆ ಅಂತ. ಅದೇ ನಾನು ಹೇಳ್ದಂಗೆ ಪ್ರತಿಯೊಂದು ಲಿರಿಕ್ಸ್ ಕೂಡ ಸಿನಿಮಾ ಕನೆಕ್ಟ್ ಆಗಿದೆ. ದರ್ ಇಸ್ ನಥಿಂಗ್ ಲೈಕ್ ಆ್ಯಡ್ ಮಾಡೋಣ, ರ್ಯಾಂಡಮ್ ಆಗಿ ಆ್ಯಡ್ ಮಾಡೋಣ, ಅಲ್ವೇ ಅಲ್ಲ. ಆ ಸಾಂಗ್ ಏನಕ್ಕೆ ಬರುತ್ತೆ ಅಂತ ನೀವು ಇವಾಗಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಲೈನ್ ಏನಕ್ಕೆ ಬರುತ್ತೆ ಅಂತ ಥಿಯೇಟ್ರಲ್ಲಿ ಗೊತ್ತಾಗುತ್ತೆ. ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರಿ ನೀವು ಆ್ಯಕ್ಚುಲಿ, ಅದೇನಕ್ಕೆ ಅಂತ. ಅದು ಆ್ಯಕ್ಚುಲಿ ಇದೆ. ನನ್ಗನ್ನಿಸ್ತು ನೀವು ಸೋಲಲ್ಲ ಅದಕ್ಕೆ ಅವರು ಸೋತ್ ಬಿಡು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ಒಂದು ಹಾಡಿನಲ್ಲಿ ಬರೀ ಪ್ರತಿಯೊಂದು ಸಾಲು ಕೂಡ ಮೀನಿಂಗ್ ಇದೆ. ನೀವು ಎಲ್ಲೋ ಒಂದು ಕಡೆ ಹೇಳಿದ್ದೀರಾ ಅಂತ ಅನ್ಸುತ್ತೆ, ಆ ಸಾಲಲ್ಲಿ ಇರೋದೆಲ್ಲ ಸಿನಿಮಾದಲ್ಲಿ ಇರುತ್ತೆ. ಹೌದು, ಅದೇ ನಾನು ಇವಾಗ ಹೇಳ್ತಾ ಇರೋದು. ಪ್ರತಿಯೊಂದು ಸಾಲು ಕೂಡ ಆ ಸಿನಿಮಾ ಕನೆಕ್ಟ್ ಆಗಿರುತ್ತೆ. ಸೊ ನೀವು ತುಂಬ ಚೆನ್ನಾಗಿ ಕೇಳಿದ್ರೆ, ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರಿ ನೀವು ಅದನ್ನು. ಸೊ ದ್ಯಾಟ್ ನಿಮ್ಗೆ ಥಿಯೇಟ್ರಲ್ಲಿ ಆ ಸಾಂಗ್ ಯಾವಾಗ ಬರುತ್ತೆ ಅಲ್ಲ, ನಿಮಗೆ ಅವಾಗ ಗೊತ್ತಾಗುತ್ತೆ ಯಾಕೆ ಆ ಹಾಡನ್ನ ಹಾಡ್ತಾ ಇದ್ದಾರೆ ಅಂತ. ಸೊ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಯಾ, ಸೊ ಇನ್ನು ಇದ್ರೆ ನೆಮ್ಮದಿಯಾಗಿರಬೇಕು. ಆ ಸಾಂಗ್ ಬಗ್ಗೆ ಹೇಳೋದಾದರೆ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಎಲ್ಲರೂ ಬಾಯಲ್ಲೂ ಕೂಡ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾರೆ. ಏನಾದರೂ ತಿನ್ಬೇಕಿದ್ರು ನೆಮ್ಮದಿಯಾಗಿ ತಿನ್ನಬೇಕು ಅಂತ ಹೇಳ್ತಿರ್ತಾರೆ. ಸೊ ರಚನಾ ಅವ್ರು ಏನು ಹೇಳ್ತಾರೆ ಆ ಸಾಂಗ್ ಬಗ್ಗೆ ಅಂತ? ಈ ಥರ ನೆಮ್ಮದಿಯಾಗಿರಬೇಕು, ಇರೋದು ಒಂದು ಜೀವನ, ನೆಮ್ಮದಿಯಾಗಿರೋಣ ಅಷ್ಟೇ. ಅದು ದಟ್ ಲೈನ್ ಇಸ್ ಲೈಕ್ ಎಲ್ರ ಜೀವನದಲ್ಲಿ ಒಂದು ಯುಟಿಲೈಸ್ ಆಗುವಂಥ ಲೈನ್ ಅದು. ಇದ್ರೆ ನೆಮ್ಮದಿಯಾಗಿರೋಣ, ಇರೋದು ಒಂದು ಜೀವನ ನಮಗೆ. ಸೊ ಏನಕ್ಕೆ ಇಲ್ಲದೆ ಇರೋ ಟೆನ್ಷನ್ಸ್ ಎಲ್ಲ ತಲೆಗೆ ಹಾಕ್ಕೊಂಡು ಆರಾಮಾಗಿರೋಣ, ನೆಮ್ಮದಿಯಾಗಿ ತಿನ್ಕೊಂಡು, ನೆಮ್ಮದಿಯಾಗಿ ಎಲ್ಲರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಖುಷಿಯಾಗಿರೋಣ ಅಷ್ಟೇ. ಸೊ ನಂಗೆ ಅನ್ಸಿದ್ದು ಅದು ಲೈಕ್ ದರ್ಶನ್ ಸರ್ ಅವರೇ ಹೇಳಿರುವಂತಹ ಪದ. ಸೊ ಅದು ಸಿನಿಮಾಗೆ ಎಷ್ಟು ಆ್ಯಪ್ಟ್ ಆಗುತ್ತೆ, ನಿಜವಾಗ್ಲೂ ಅದು ಕನೆಕ್ಟ್ ಆಗುತ್ತಾ ಸಿನಿಮಾಗೂ ಮತ್ತು ಆ ವರ್ಡ್ಗೂ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಯಾ, ಇದೆ. ಅದೇ ನಾನು ಹೇಳ್ತಿದ್ದೇನಲ್ಲ, ಪ್ರತಿಯೊಂದು ಲೈನ್ಗೂ ಒಂದೊಂದು ಇಂಪಾರ್ಟೆಂಟ್ ಅಂತ ಇದೆ. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್ ಹಿಯರ್. ಸೊ ಅದೇ ಪ್ರಕಾಶ್ ಸರ್ ಅಂತ ಬಂದಾಗ ಅವ್ರಿಗೆ ರ್ಯಾಂಡಮ್ ಅದು ಹಂಗೆ ಮಾಡಲ್ಲ. ಅವರು ವೆರಿ ಥಾಟ್ಫುಲ್ ಹಿಯರ್ಸ್. ಯಾವುದಕ್ಕೆ ಏನು ಹಾಕಬೇಕು, ಏನು ಆ್ಯಡ್ ಮಾಡಬೇಕು ಅದನ್ನು ನೋಡಿ ಕೂತು ಯೋಚನೆ ಮಾಡಿನೇ ಮಾಡಿರುವಂಥದ್ದು ಇದು. ಯಾ, ಸೊ ಇನ್ನು ನೀವು ಕಂಡಂಥ ದರ್ಶನ್ ಅವ್ರ ಬಗ್ಗೆ ಒಂದಷ್ಟು ಮಾತುಗಳು ಅವ್ರ ಫ್ಯಾನ್ಸ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಬಿಕಾಸ್ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ರಚನಾ ಅವರು ಇಷ್ಟೊತ್ತು ಮಾತಾಡಿದ್ರು, ನಮ್ಮ ದರ್ಶನ್ ಸರ್ ಬಗ್ಗೆ ಸ್ಪೆಷಲಾಗಿ ಏನು ಹೇಳಿದ್ರು ಅಂತ. ಅದೇ ಅಂದರೆ ಪ್ರಪಂಚಕ್ಕೆ ಗೊತ್ತು, ಹೀಸ್ ಅ ಓಪನ್ ಬುಕ್, ಎಲ್ರಿಗೂ ಗೊತ್ತು. ಪ್ರತಿಯೊಬ್ಬರು ಅವ್ರ ಜೊತೆ ಕಾಲ ಕಳೆದಿರೋರು ಅವ್ರು ಹೇಳ್ತಾರೆ ದರ್ಶನ್ ಸರ್ ಹೆಂಗೆ ಅಂತ. ಸೊ ಅದನ್ನು ನಾನು ಜೊತೆಗಿದ್ದು ನೋಡಿ ಕಲಿತೆ. ಅವ್ರ ವ್ಯಕ್ತಿತ್ವನ ಮೆಚ್ಚಬೇಕಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅಂದರೆ ಅಂತಹ ಕ್ಯಾರೆಕ್ಟರ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟರ್. ಹಿ ಈಸ್ ಸ್ಟ್ರೇಟ್ ಫಾರ್ವರ್ಡ್, ಬಟ್ ಅಂಥವ್ರೆ ಅಲ್ವಾ ನಮ್ಮ ಜೀವನನ ತಿದ್ದೋದು. ಸೊ ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀವಿ ಅಂಥವ್ರೆ ನಮ್ಮ ಜೀವನನ ತಿದ್ದುತ್ತಾರೆ. ಸೊ ಒಂದು ಗುಣ ಅವ್ರ ಗುಣ ನನಗೆ ತುಂಬ ಆಗಂಥ ಗುಣ ಅಂದರೆ ಕೈಂಡ್ನೆಸ್. ಪ್ರತಿಯೊಬ್ಬರಿಗೂ ಆ ಹಂಬಲ್ನೆಸ್ ಇದೆ ಗೊತ್ತಾ, ಆ ಕೈಂಡ್ನೆಸ್ ಇದೆ ಗೊತ್ತಾ. ಪ್ರತಿಯೊಬ್ಬ ಸೆಟ್ ಹುಡುಗನ್ನು ಒಂದೇ ಥರ ನೋಡುವಂಥ ಒಂದು ಗುಣ ಇದೆ ಗೊತ್ತಾ, ಅದನ್ನು ಮೆಚ್ಚಿದೆ ನಾನು. ಸೊ ಅದು ತುಂಬ ನನಗೆ ಎಲ್ಲೇ ಬೆಳೆದ್ರು ನಾನು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾನು ಅದನ್ನು ಹಿಡ್ಕೊಂಡು ಹೋಗ್ತೀನಿ, ಆ ಗುಣನ ಕಲ್ತ್ಕೊಂಡು ಹೋಗ್ತೀನಿ ನಾನು. ಯಾ, ಸೊ ಇನ್ನು ಡೆವಿಲ್ ನೋಡಬೇಕು ಅಂತ ಅಂದ್ಕೊಂಡವರು ಸೊ ಏನೆಲ್ಲ ಎಲಿಮೆಂಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಸರ್ಪ್ರೈಸ್ ಡೆವಿಲ್ ಇಸ್ ಸರ್ಪ್ರೈಸ್ ಪ್ಯಾಕೇಜ್. ನಾನು ಕಾಯ್ತಾ ಇದ್ದೀನಿ December 12ಗೆ. ಸೊ ಡೆವಿಲ್ ಇಸ್ ಆಲ್ ಅಬೌಟ್ ಸರ್ಪ್ರೈಸ್ ಎಲಿಮೆಂಟ್. ಅದೇ ಹೇಳ್ದಲ್ಲ, ಶಾಕ್ ಅಂತೂ 200%. ಯಾಕೆ ಹಿಂಗೆ, ಅಯ್ಯೋ ಇದೆಲ್ಲ ಇದೆ, ಎಲ್ಲ ಇಮೋಷನ್ಸ್, ಖುಷಿ, ದುಃಖ, ಸಿಟ್ಟು ಎಲ್ಲ ಜೊತೆಗೆ ಬರುತ್ತೆ ಈ ಸಿನಿಮಾನ ನೋಡ್ತಾ ಇದ್ರೆ. ಸೊ ಸಿನಿಮಾ ಮಾಡಬೇಕಿದ್ರೆ ಏನಾದರೂ ಅರ್ಜೆನ್ಸಿ ಅನ್ನೋದಿತ್ತಾ? ಬಿಕಾಸ್ ದರ್ಶನ್ ಸರ್ಗೆ ಅಕಸ್ಮಾತ್ ಏನೋ ಆಗ್ಬಿಡ್ಬೋದು, ಏನೋ ಡೆವಲಪ್ಮೆಂಟ್ ಆಗ್ಬಿಡ್ಬೋದು ಅನ್ನೋ ಒಂದು ಇದರಲ್ಲಿ ಟೆನ್ಷನಲ್ಲಿ ಏನಾದರೂ ಅರ್ಜೆಂಟಾಗಿ ರಾತ್ರಿ ಹಗಲು ಮಾಡಿರೋದು ಉಂಟಾ ಅಂತ? ಖಂಡಿತವಾಗ್ಲೂ ಇಲ್ಲ. ನನಗೆ ಫೀಲ್ ಮಾಡಿಸಿಲ್ಲ ಅದನ್ನು, ನನ್ನ ತನಕ ಅದು ಬಂದೂ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ಎಲ್ಲ ಕೂಲಾಗಿ ಎಲ್ಲ ಟೈಮ್ ತಗೊಂಡು ಪ್ರಿಪೇರ್ ಆಗಿ, ಇಟ್ ವಾಸ್ ವೆರಿ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಸಿನಿಮಾ. ಯಾ, ಸೊ ನಿಮ್ಮನ್ನ 12th ಆದಮೇಲೆ ಇನ್ನಷ್ಟು ಇಂಟರ್ವ್ಯೂ ಮಾಡೋದಿದೆ, ಯಾಕಂದರೆ ಅಲ್ಲಿ ಗೊತ್ತಾಗುತ್ತೆ ಅವತ್ತು ಡೆವಿಲ್ ಆರ್ಭಟ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ದರ್ಶನ್ ಸರ್ ಫ್ಯಾನ್ಸ್ಗಾಗಿರ್ಬೋದು, ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು, ಏನಾದರೂ ಒಂದಷ್ಟು ಮೀಮ್ಸ್ಗಳನ್ನ ನೋಡಿದ್ರ ನಿಮ್ಮ ಬಗ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು?
ಇಂಟ್ರೆಸ್ಟಿಂಗ್ ತುಂಬಾ ನೋಡ್ತಾ ಇದ್ದೀನಿ. ಆ ಮುದ್ದಾಗಿ ಕರೆಯೋದು, ರಚಿಮಾ ಅಂತ ಒಂದು ಟ್ಯಾಗ್ ಕೊಟ್ಟಿರೋದು, ಇವಾಗ ಆ ಡೆವಿಲ್ ಕ್ವೀನ್ ಅಂತ ಎಲ್ಲಾ ಕಡೆ. ನನ್ನ ರಚನಾ ಅಂತ ಯಾರು ಇದೇ ಮಾತೆ ಆಡಿಸಲ್ಲ, ನನ್ನ ಡೆವಿಲ್ ಕ್ವೀನ್ ಅಂತಾನೆ ಆಗ್ಬಿಟ್ಟಿದೆ ಇವಾಗ. ಸೊ ಅದು ಆ್ಯಂಡ್ ಖುಷಿ ಆಗತ್ತೆ ಮ್ಯಾಮ್, ಅಂತ ದೊಡ್ಡ ದೊಡ್ಡ ಆಕ್ಟ್ರೆಸ್ ಜೊತೆ ನಂದನ್ನು ಒಂದು ಪುಷ್ ಮಾಡ್ತಾ ಇದ್ದಾರೆ ಅಲ್ಲ. ಸೊ ರಕ್ಷಿತಾ ಮ್ಯಾಮ್, ಆಮೇಲೆ ರಚಿತಾ ಅವ್ರು ಆದಮೇಲೆ ಈ ರಚನಾ ಅಂತೆಲ್ಲ ಹೇಳ್ತಾ ಇರೋದು ಒಂಥರ ಎಷ್ಟು ಖುಷಿ ಆಗುತ್ತೋ ಅಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ನನಗೆ. ಸೊ ಖುಷಿ ಆಗುತ್ತೆ ಅವ್ರು ಅಷ್ಟು ಖುಷಿ ಪ್ರೀತಿಯಿಂದ ಮಾತಾಡ್ಸ್ಬೇಕಾದ್ರೆ, ಒಪ್ಕೊಳ್ತಾ ಇರಬೇಕಾದ್ರೆ. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್. ಎಲ್ಲ ಕಡೆ ಸಿಕ್ಕಿದ್ರೆ ನೀವು ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮ ಫ್ಯಾನ್ಸ್ ಆಗಿರ್ಬೋದು, ಹಾ ಏನ್ ಹೇಳ್ತಿದ್ದಾರೆ? ಅದೇ ಹೇಳ್ದೆ ಅಲ್ಲ, ಬಿಡಲ್ಲ ನನ್ನ. ಸಿಕ್ಕಲ್ಲಿ ಮಾತಾಡಿಸ್ತಾರೆ, ಸಿಕ್ಕಲ್ಲಿ ಅಂದರೆ ಮೊದಲು ನನ್ನ ಸರ್ಕಸ್ ರಿಲೀಸ್ ಆದಾಗ ನಾನು ಮಂಗಳೂರಲ್ಲಿ ಗೊತ್ತಿತ್ತು ನಾನು ಯಾರು ಅಂತ. ಬಟ್ ಕರ್ನಾಟಕಕ್ಕೆ ನನ್ನ ಡೆವಿಲ್ ಪರಿಚಯ ಮಾಡಿಕೊಡ್ತು. ಅದರಲ್ಲೂ ದರ್ಶನ್ ಸರ್ ಫ್ಯಾನ್ಸು ತುಂಬ ಮರ್ಯಾದೆ ಕೊಡ್ತಾರೆ ಮ್ಯಾಮ್. ನಾನು ಈಗಲೂ ಕ್ಯಾಬ್ ಆಟೋದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಹೆಚ್ಚಾಗಿರೋರೇ ಅವ್ರ ಫ್ಯಾನ್ಸು. ಅವ್ರ ಫೋಟೋನೇ ಇರತ್ತೆ. ಸೊ ನಾನು ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತೀನಿ. ಎಲ್ಲರೂ ಪೇ ಮಾಡ್ಬೇಕಾರತ್ತೆ, ಮ್ಯಾಮ್ ನಿಮ್ಮೆಲ್ಲ ಮ್ಯಾಮ್ ಒಂದು ಫೋಟೋ ಅಂತ ಹೇಳ್ಕೊಂಡು. ಈಗ ಅದು ಸ್ಟಾರ್ಟ್ ಆಗ್ತಾ ಇದೆ. ನೀವಂತೂ ಸಖತ್ ಎಂಜಾಯ್ ಯಾ ಹೌದು. ಕನ್ನಡ ಜನತೆಗೆ ಜೊತೆಗೆ ನಿಮ್ಮ ಡೆವಿಲ್ ಆಡಿಯನ್ಸ್ಗೆ, ಫ್ಯಾನ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ ಟೋಟಲ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀವಿ? ಐ ಲವ್ ಯು ಅಷ್ಟೇ. ಈ ಪ್ರೀತಿ, ಈ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ. ಆ್ಯಂಡ್ ನಾನು ಕೂಡ ಐ ನೆವರ್ ಲೆಟ್ ಯು ಡೌನ್. ದ್ಯಾಟ್ಸ್ ವಾಟ್. ಥ್ಯಾಂಕ್ ಯು ಸೋ ಮಚ್ ರಚನಾ. ತುಂಬ ಒಳ್ಳೆಯದಾಗಲಿ, ತುಂಬ ಎತ್ತರಕ್ಕೆ ನೀವು ಬೆಳೀಲಿ ಅಂತ ಕೂಡ ನಾನು ಕೂಡ ಆಶಿಸ್ತೀನಿ. ತುಂಬ ಒಳ್ಳೆಯದಾಗಲಿ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ರಚನಾ ರೈ ಅವರ ಮಾತು. ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ಬೆಳ್ಳಿ ತೆರೆ ಮೇಲೆ ಡಿಸೆಂಬರ್ 12ರಂದು ಅವರ ಎಂಟ್ರಿ ಆಗ್ತಿದೆ. ಸೊ ಅವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.